ಮ್ಯಾಥ್ಸ್ ಬಯಾಲಜಿ ಕಂಪ್ಲೀಟ್ ಆಗಿದೆ ಸರ್. ಕೆಮಿಸ್ಟ್ರಿ 3 ಕಂಪ್ಲೀಟ್ ಆಗಿದೆ. ಹೌದಾ? ಓಕೆ, ನಾನು 2-3 ದಿನ ಮುಗಿಸ್ಕೊಡ್ತೀನಿ ಸರ್. ಪ್ಲೀಸ್ ಸರ್, ಯಾಕೆ ಅಂತಂದ್ರೆ ಮಕ್ಕಳುಗಳಿಗೆ ಅವರ ಎಕ್ಸಾಮ್ ಟೈಮ್ ಗಿಂತ ಮೊದಲೇ ನಾವು ಕೊಟ್ಟಂತ ಸಂದರ್ಭದಲ್ಲಿ ಸ್ವಲ್ಪ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಸರ್ ಡಿಸ್ಕಸ್ ಖಂಡಿತ ಆಯ್ತು, ನಂದು ಆಲ್ಮೋಸ್ಟ್ ಆಗಿದೆ, ಫೈನಲೈಸ್ ಮಾಡ್ಕೊಡೋದು ಅಷ್ಟೇ ಬಾಕಿ. ಪ್ಲೀಸ್ ಸರ್, ಪ್ಲೀಸ್ ಸರ್. ಶೋರ್. ಸೊ ಶುರು ಮಾಡೋದಾ ಸರ್? ಹಾ ಸರ್. ಸೊ ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ರೋಹಿತ್ ರವರು ಸೊ ಆಲ್ರೆಡಿ ಅವರು ಲಾಸ್ಟ್ ಸೆಷನ್ ಅಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ ಬಗ್ಗೆ ಮಾಡಿದ್ರು. ಸೊ ಅದನ್ನ ಉಳಿದ ಭಾಗವಾದ ಪಾರ್ಟ್ 2 ಅಂತ ಹೇಳಿ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನ ಇವಾಗ ನಡೆಸ್ಕೊಡಲಿದ್ದಾರೆ. ಸೊ ನನ್ನ ಎಲ್ಲರಿಗೂ ಅಟೆಂಡ್ ಆಗಿರ್ತಕ್ಕಂಥ ಪಾರ್ಟಿಸಿಪೇಟ್ಸ್ ಗಳಿಗೂ ಕೂಡ ಈ ಸಂಜೆಯ ನಮಸ್ಕಾರಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ, ಉಪನ್ಯಾಸ ಕಾರ್ಯಕ್ರಮಕ್ಕೆ ಡಾಕ್ಟರ್ ವಿ ರೋಹಿತ್ ಅವರನ್ನು ಸ್ವಾಗತ ಮಾಡುತ್ತಿದ್ದೇನೆ. ವೆಲ್ಕಮ್ ಟು ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ತಮ್ಮ ಬಗ್ಗೆ ಈಗಾಗಲೇ ನಾವು ಸ್ವಲ್ಪ ಕಿರು ಪರಿಚಯ ಮಾಡಿಕೊಟ್ಟಿರೋದ್ರಿಂದ ಮತ್ತೆ ಸಮಯಾವಕಾಶ ಕಡಿಮೆ ಇರೋದ್ರಿಂದ ಸೊ ಓವರ್ ಟು ಯು ಸರ್. ಥ್ಯಾಂಕ್ ಯು ಸರ್. PPT ಕಾಣ್ತಿದೆಯಲ್ಲ ಸರ್? ಸರ್. ಓಕೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ಗೆ ಫಾರ್ಮುಲಾ ಬಗ್ಗೆ ಕೂಡ ನೋಡಿದ್ವಿ, ಮತ್ತು ಎಲೆಕ್ಟ್ರಿಕ್ ಚಾರ್ಜಸ್ ಅಂದ್ರೇನು, ಹಾಗೆ ಚಾರ್ಜಸ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ಆಮೇಲೆ ಚಾರ್ಜಸ್ನ ಬಗ್ಗೆ ಪ್ರಾಪರ್ಟೀಸ್ ತಿಳ್ಕೊಂಡಿದ್ವಿ, ಮತ್ತು ಅದಕ್ಕೆ ರಿಲೇಟೆಡ್ ಕೂಲಮ್ಸ್ ಲಾ ಬಗ್ಗೆ ತಿಳ್ಕೊಂಡಿದ್ವಿ, ಹಾಗೆ ಎಲೆಕ್ಟ್ರಿಕ್ ಫೀಲ್ಡ್ನ ಡೆಫಿನೇಷನ್ ಬಗ್ಗೆ ತಿಳ್ಕೊಂಡಿದ್ವಿ. ಓಕೆ, ಅದರ ನೆಕ್ಸ್ಟ್ ಟಾಪಿಕ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಅಂತ ಹೇಳಿದೆ. ಓಕೆ, ಸೊ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಅಂದ್ರೆ ಇಟ್ ಈಸ್ ಡಿಫೈನ್ಡ್ ಆಸ್ ದ ಪಾತ್ ಡಿಸ್ಕ್ರೈಬ್ಡ್ ಬೈ ಎ ಸ್ಮಾಲ್ ಪಾಸಿಟಿವ್ ಚಾರ್ಜ್ ಪ್ಲೇಸ್ಡ್ ಇನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಅಂದ್ರೆ ಸೊ ಯಾವುದೋ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಚಾರ್ಜ್ನ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಇದ್ರೆ ಆ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ನಾನು ಮತ್ತೊಂದು ಚಾರ್ಜ್ನ ತಗೊಂಡು ಹೋಗ್ಬೇಕು. ಯಾವ ಚಾರ್ಜ್ ಅಲ್ಲಿ ಹೇಳ್ತೀನಿ ನೋಡಿ, ಎ ಸ್ಮಾಲ್ ಪಾಸಿಟಿವ್ ಚಾರ್ಜ್. ಅಂದ್ರೆ ಈಗ ನಾನು ಈ ಕೂತಿರೋ ರೂಮ್ ಅಲ್ಲಿ ಒಂದು ಚಾರ್ಜ್ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಆ ಚಾರ್ಜ್ನ ಫೀಲ್ಡ್ ಲೈನ್ಗಳನ್ನ ನೋಡಬೇಕು, ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ನ ನೋಡ್ಬೇಕಂದ್ರೆ ನಾನೇನ್ ಮಾಡಬೇಕು, ಒಂದು ಸ್ಮಾಲ್ ಪಾಸಿಟಿವ್ ಚಾರ್ಜ್ ನ ತಗೊಂಡು ಹೋಗ್ಬೇಕು ಆ ರೂಮ್ ಒಳಗಡೆ. ಹೋದಾಗ ಏನಾಗುತ್ತೆ, ಆ ಸ್ಮಾಲ್ ಪಾಸಿಟಿವ್ ಚಾರ್ಜ್ ಡ್ಯೂ ಟು ಕೂಲಮ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಮೂವ್ ಆಗ್ತಾ ಇರ್ಬೇಕಾದ್ರೆ ಪಾತ್ ತಗೊಳುತ್ತಲ್ಲ, ಅದ್ರ ಮೇಲೆ ಒಂದು ಇಮ್ಯಾಜಿನರಿ ಲೈನ್ ನ ಡ್ರಾ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಲೈನ್ ಆಫ್ ಫೋರ್ಸ್ ಅಂತ. ಓಕೆ, ಒಂದು ಸ್ಮಾಲ್ ಪಾಸಿಟಿವ್ ಚಾರ್ಜ್ ಅನ್ನ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ತಗೊಂಡೋಗಿ ಇಟ್ಟಾಗ ಅದು ಯಾವ ಕಡೆ ಮೂವ್ ಆಗುತ್ತೋ ಅದರ ಪಾತನ್ನ ನೀವೇನಾದ್ರು ಡಿಸ್ಕ್ರೈಬ್ ಮಾಡಿದ್ರೆ ಅಥವಾ ಒಂದು ಲೈನ್ ನ ಹೇಳಿದ್ರೆ ಆ ಲೈನ್ ನ ಎಲೆಕ್ಟ್ರಿಕ್ ಲೈನ್ ಆಫ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಇಮೇಜಸ್ ಅಲ್ಲಿ ತೋರಿಸ್ತಿದ್ದಾರೆ ನಿಮಗೆ ದ ಲೈನ್ಸ್ ಆಫ್ ಫೋರ್ಸ್ ಡ್ಯೂ ಟು ಡಿಫರೆಂಟ್ ಎಲೆಕ್ಟ್ರಿಕ್ ಚಾರ್ಜಸ್. ಸೊ ಇಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಇದ್ರೆ ಅದರ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ, ನೀವು ನೋಡಬಹುದು. ಓಕೆ, ನೋಡಿ ಇಲ್ಲಿ ಮಧ್ಯದಲ್ಲಿ ಒಂದು ಬಾಲ್ ಶೇಪ್ ಅಲ್ಲಿ ಪಾಸಿಟಿವ್ ಚಾರ್ಜ್ ಇಟ್ಟಿದ್ದಾರೆ, ಅದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಮೂವ್ ಆಗ್ತಾ ಇದೆ. ಓಕೆ, ಅಂದ್ರೆ ಒಂದು ಪಾಸಿಟಿವ್ ಚಾರ್ಜ್ ಪಕ್ಕ ಇನ್ನೊಂದು ಸ್ಮಾಲ್ ಪಾಸಿಟಿವ್ ಚಾರ್ಜ್ ತಗೊಂಡೋಗಿ ಇಟ್ಟರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಈ ಬ್ಲಾಕ್ ಡಾಟ್ ಮೇಲೆ ಇಟ್ಟೆ ಅಂತ ಇಟ್ಕೊಳ್ಳಿ, ಏನಾಗುತ್ತೆ, ಡ್ಯೂ ಟು ರಿಪಲ್ಷನ್ ಏನಾಗುತ್ತೆ, ಅದು ಔಟ್ವರ್ಡ್ಸ್ ಮೂವ್ ಆಗುತ್ತೆ. ಅದೇ ತರ ಬೇರೆ ಬೇರೆ ಪಾಯಿಂಟ್ಗಳಲ್ಲಿ ನಾನು ಚಾರ್ಜ್ನ ಇಡ್ತಾ ಹೋದಾಗ ನನಗೆ ಈ ತರದ ಒಂದು ಡಯಾಗ್ರಾಮ್ ಸಿಗುತ್ತೆ. ಸೊ ಇಟ್ ಇಂಡಿಕೇಟ್ಸ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಡ್ಯೂ ಟು ಎ ಪಾಸಿಟಿವ್ ಚಾರ್ಜ್. ಗೊತ್ತಾಯ್ತಾ? ಅದೇ ತರ ಇಲ್ಲಿ ಒಂದು ನೆಗೆಟಿವ್ ಚಾರ್ಜ್ ನ ಇಟ್ಟಿದ್ದಾರೆ. ಓಕೆ, ಸೊ ಈಗ ನೆಗೆಟಿವ್ ಚಾರ್ಜ್ ಹತ್ರ ಒಂದು ಪಾಸಿಟಿವ್ ಚಾರ್ಜ್ ತಗೊಂಡಿಟ್ರೆ ಏನಾಗುತ್ತೆ, ಇಟ್ ಅಟ್ರಾಕ್ಟ್ಸ್ ಡ್ಯೂ ಟು ಕೂಲಮ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಓಕೆ, ಅದು ತಕ್ಕ ಹಾಗೆ ಡೈರೆಕ್ಷನ್ಗಳನ್ನ ಹಾಕ್ತಾ ಹೋಗಿದ್ದಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗಳನ್ನ ಬಿಡಿಸ್ಕೊಂತ ಹೋಗಿದ್ದಾರೆ ಏನೇನಾಗುತ್ತೆ ಅಂತೇಳಿ. ಸೊ ಅವಾಗ ಫೈನಲಿ ನಮಗೆ ಈ ತರದ ಒಂದು ಡಯಾಗ್ರಾಮ್ ಸಿಗುತ್ತೆ. ಓಕೆ, ಪಾಸಿಟಿವ್ ಚಾರ್ಜ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮೂವ್ ಅವೇ ಫ್ರಮ್ ದಿ ಚಾರ್ಜ್, ನೆಗೆಟಿವ್ ಚಾರ್ಜ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮೂವ್ ಟುವರ್ಡ್ಸ್ ದಿ ಚಾರ್ಜ್ ಆಗಿರುತ್ತೆ. ಅರ್ಥ ಆಯ್ತಾ? ಅದೇ ರೀತಿ ಎರಡು ಪಾಸಿಟಿವ್ ಚಾರ್ಜ್ ಒಟ್ಟಿಗೆ ಇದ್ರೆ, ಅಕ್ಕಪಕ್ಕ ಒಂದೊಂದು ಪಾಸಿಟಿವ್ ಚಾರ್ಜ್ ಇದ್ರೆ ಈ ತರದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗಳನ್ನ ನೀವು ಅಬ್ಸರ್ವ್ ಮಾಡಬಹುದು. ಓಕೆ, ಅದೇ ತರ ಇಲ್ಲಿ ಒಂದು ಪಾಸಿಟಿವ್ ಮತ್ತೆ ಒಂದು ನೆಗೆಟಿವ್ ಚಾರ್ಜ್ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಸೆಪರೇಟ್ ಆಗಿದ್ರೆ ಈ ತರದ ಡಯಾಗ್ರಾಮ್ ನ ನೀವು ನೋಡಬಹುದು. ಅರ್ಥ ಆಯ್ತಾ? ಸೊ ಇದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಓಕೆ, ಸೊ ಪಾಸಿಟಿವ್ ಚಾರ್ಜ್ ಇದ್ರೆ ಅವೇ ಫ್ರಮ್ ದ ಚಾರ್ಜ್, ನೆಗೆಟಿವ್ ಚಾರ್ಜ್ ಇದ್ರೆ ಟುವರ್ಡ್ಸ್ ದಿ ಚಾರ್ಜ್. ಎರಡು ಪಾಸಿಟಿವ್ ಚಾರ್ಜ್ ಇದ್ರೆ ನೋಡಿ ಈ ತರ ರಿಪೆಲ್ ಆಗ್ತಾ ಇರೋ ಫೀಲ್ಡ್ ಲೈನ್ಗಳನ್ನ ನೀವು ಕಾಣಬಹುದು. ಅದೇ ಪ್ಲಸ್ ಮತ್ತೆ ಮೈನಸ್ ಚಾರ್ಜ್ಗಳು ಅಕ್ಕಪಕ್ಕ ಇದ್ರೆ ಈ ರೀತಿಯ ಒಂದು ಏನ್ ಹೇಳ್ತೀವಿ, ಒಂದು ವಾಟರ್ ಮೆಲನ್ ಶೇಪ್
ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಓಕೆ, ಆಕ್ಚುಲಿ ಇದು ಇಂಪಾರ್ಟೆಂಟ್. ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಇದನ್ನ ಕೇಳ್ತಾರೆ. 1 ಮಾರ್ಕ್ ಆರ್ 2 ಮಾರ್ಕ್ಸ್ಗೆ ಡ್ರಾ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಡಯಾಗ್ರಾಮ್ ಆಫ್ ಎ ಪಾಸಿಟಿವ್ ಚಾರ್ಜ್ ಅಂತನೋ, ಅಥವಾ ಐಸೋಲೇಟೆಡ್ ಪಾಸಿಟಿವ್ ಚಾರ್ಜ್, ಐಸೋಲೇಟೆಡ್ ನೆಗೆಟಿವ್ ಚಾರ್ಜ್ ಅಂತನೋ, ಅಥವಾ ಎ ಪೇರ್ ಆಫ್ ಲೈಕ್ ಚಾರ್ಜಸ್ ಅಂತನೋ, ಅಥವಾ ಎ ಪೇರ್ ಆಫ್ ಅನ್ಲೈಕ್ ಚಾರ್ಜ್ ಅಂತನೋ ಕೇಳಿದ್ರೆ ನೀವು ಈ ಚಿತ್ರನ ಬಿಡಿಸ್ಬೇಕಾಗತ್ತೆ. ಓಕೆ, ಹಾಗಾದ್ರೆ ಆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗಳು ಏನ್ ಬಿಡಿಸಿದೀವಲ್ಲ ಅವುಗಳ ಪ್ರಾಪರ್ಟೀಸ್ ಏನು ಅಂತ ಹೇಳಿ ನಾವೀಗ ನೋಡೋಣ. ಸೊ ಮೊದಲನೇ ಪ್ರಾಪರ್ಟಿ ಈಗ ನಾವು ಆಲ್ರೆಡಿ ನೋಡ್ಬಿಟ್ವಿ ಅದನ್ನ. ದೇ ಸ್ಟಾರ್ಟ್ ಫ್ರಮ್ ದಿ ಪಾಸಿಟಿವ್ ಚಾರ್ಜ್ ಅಂಡ್ ಎಂಡ್ ಅಟ್ ದಿ ನೆಗೆಟಿವ್ ಚಾರ್ಜ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವಾಗಲೂ ಪಾಸಿಟಿವ್ ಚಾರ್ಜ್ ಇಂದ ಸ್ಟಾರ್ಟ್ ಆಗ್ತವೆ, ಅದೇ ರೀತಿ ನೆಗೆಟಿವ್ ಚಾರ್ಜ್ ಅಲ್ಲಿ ಎಂಡ್ ಆಗ್ತವೆ. ನೆಕ್ಸ್ಟ್, they always originate or terminate at right angles to the surface of the charge. ಚಾರ್ಜಿನ ಸರ್ಫೇಸ್ ಮೇಲೆ ನೀವೊಂದು ಟ್ಯಾಂಜೆಂಟ್ ನ ಡ್ರಾ ಮಾಡಿದ್ರೆ, ಅಥವಾ ಫ್ಲಾಟ್ ಸರ್ಫೇಸ್ ಇದ್ರೆ ನೋ ಪ್ರಾಬ್ಲಮ್. ಕರ್ವ್ಡ್ ಸರ್ಫೇಸ್ ಇತ್ತು ಅಂದ್ರೆ ಆ ಚಾರ್ಜ್ ಯಾವ ಪಾಯಿಂಟ್ ಇದೆಯೋ ಅಲ್ಲಿ ನೀವೊಂದು ಟ್ಯಾಂಜೆಂಟ್ ನ ಡ್ರಾ ಮಾಡಿದ್ರೆ ಆ ಟ್ಯಾಂಜೆಂಟ್ ಗೆ ನಾರ್ಮಲ್ ಡೈರೆಕ್ಷನ್ ಅಲ್ಲಿ ಅಂದ್ರೆ 90 ಡಿಗ್ರಿಯಲ್ಲಿ ಮಾತ್ರ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಕ್ಟ್ ಆಗ್ತವೆ. ಪಾಸಿಟಿವ್ ಚಾರ್ಜ್ ಇದ್ರೆ ಅವೇ ಫ್ರಮ್ ದ ಚಾರ್ಜ್ ವಿತ್ 90 ಡಿಗ್ರಿ, ನೆಗೆಟಿವ್ ಚಾರ್ಜ್ ಇದ್ರೆ ಟುವರ್ಡ್ಸ್ ದ ಚಾರ್ಜ್ ವಿತ್ 90 ಡಿಗ್ರಿ. ದೇ ಡೂ ನಾಟ್ ಪಾಸ್ ಥ್ರೂ ಎ ಕಂಡಕ್ಟರ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಳ ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಅಂದ್ರೆ ದೇ ಡು ನಾಟ್ ಪಾಸ್ ಥ್ರೂ ಎ ಕಂಡಕ್ಟರ್. ಕಂಡಕ್ಟರ್ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಪಾಸ್ ಆಗೋದಿಲ್ಲ. ಓಕೆ, ಅಂದ್ರೆ ಒಂದು ಕಂಡಕ್ಟರ್, ಒಂದು ಕಾಪರ್ ಬಲ್ಕ್, ಒಂದು ಕಾಪರ್ದು ಒಂದು ಇಟಿಕೆ ತಗೊಬಂದು ನೀವು ಎಲೆಕ್ಟ್ರಿಕ್ ಫೀಲ್ಡ್ ಮಧ್ಯದಲ್ಲಿ ಇಟ್ಬಿಟ್ರೆ ಅದ್ರ ಒಳಗಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗೋದಿಲ್ಲ. ದೇ ನೆವರ್ ಇಂಟರ್ಸೆಕ್ಟ್ ವಿತ್ ಈಚ್ ಅದರ್. ಅಂದ್ರೆ ಅವು ಒಂದಕ್ಕೊಂದು ಕ್ರಾಸ್ ಮಾಡೋದಿಲ್ಲ, ಅಂದ್ರೆ ಇಂಟರ್ಸೆಕ್ಟ್ ಆಗಲ್ಲ. ನೀವು ಇಲ್ಲಿ ಚಿತ್ರ ಬಿಡಿಸಿದೀವಲ್ಲ ಮೇಲ್ಗಡೆ, ಈ ಚಿತ್ರ ನೋಡಬಹುದು, ಎಲ್ಲೂ ಇಂಟರ್ಸೆಕ್ಟ್ ಆಗಿಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಓಕೆ, ಇನ್ ಕೇಸ್ two lines of force intersect at a point, then it means that at that point electric field has two directions. ಅಂದ್ರೆ ಅಕಸ್ಮಾತ್ ಕ್ರಾಸ್ ಆಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ಇಂಟರ್ಸೆಕ್ಟ್ ಆಯ್ತು ಅಂತ ಇಟ್ಕೊಳ್ಳಿ, ಅವಾಗ ಅದ್ರ ಅರ್ಥ ಏನು, ಆ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಎರಡು ಡೈರೆಕ್ಷನ್ಸ್ ಇದೆ ಅಂತ ಆಗ್ಬಿಡತ್ತೆ. ಬಟ್ ವಿಚ್ ಇಸ್ ನಾಟ್ ಪಾಸಿಬಲ್, ಯಾಕಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಯಾವುದೇ ಪಾಯಿಂಟ್ ಅಲ್ಲಿ ಒಂದು ಡೈರೆಕ್ಷನ್ ಮಾತ್ರ ಇರುತ್ತೆ. ಓಕೆ, ಹಾಗಾಗಿ ಎರಡು ಡೈರೆಕ್ಷನ್ ಬರಕ್ ಚಾನ್ಸ್ ಇಲ್ಲ. ಎರಡು ಡೈರೆಕ್ಷನ್ ಬರಬಾರ್ದು ಅಂದ್ರೆ ಇಂಟರ್ಸೆಕ್ಟ್ ಆಗಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ನೆವರ್ intersect. The relative closeness of lines of force gives the idea about the relative strength of the electric field in that region. Relative closeness ಅಂದ್ರೆ ಆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಗಳನ್ನ ಬಿಡಿಸಿರ್ತೀವಲ್ಲ, ಇಲ್ಲಿ ನೋಡಿ, ಇಲ್ಲಿ ಕಾಣ್ತದೆ, ಎಲ್ಲೆಲ್ಲಿ ಫೀಲ್ಡ್ ಲೈನ್ ಗಳು ಹತ್ತತ್ರ ಇದೆಯೋ, ಡೆನ್ಸ್ ಆಗಿದೆಯೋ ಅಲ್ಲಿ ಫೀಲ್ಡಿನ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಎಲ್ಲಿ ದೂರ ದೂರ ಇದೆಯೋ ಅಲ್ಲಿ ಫೀಲ್ಡಿನ ಸ್ಟ್ರೆಂತ್ ಕಡಿಮೆ ಇರುತ್ತೆ. ದಟ್ ಈಸ್ ಅನದರ್ ಪ್ರಾಪರ್ಟಿ. They contract longitudinally, that is lengthwise. This explains the attraction. So ಅಂದ್ರೆ ಅವು longitudinally contract ಆಗ್ತವೆ. Okay, they exert a lateral pressure on each other. This explains repulsion. So ಅವು longitudinally contract ಆಗೋದು ಅಟ್ರಾಕ್ಷನ್ ನ ಅರ್ಥ ಇಂಡಿಕೇಟ್ ಮಾಡುತ್ತೆ. ಅದೇ ತರ ಲ್ಯಾಟ್ರಲ್ ಪ್ರೆಷರ್ ನ ಇಂಡಿಕೇಟ್ ಹಾಕೋದು ರಿಪಲ್ಷನ್ ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಬಟ್ ನೀವು ಈ ಮೊದಲನೇ 4 ಪ್ರಾಪರ್ಟಿಗಳನ್ನ ನೆನ್ಪಿಟ್ಕೊಳ್ಳಿ. ಸೊ ಅಂದ್ರೆ ಈಸಿಯಾಗಿ ನಿಮಗೆ ನೆನ್ಪಿಟ್ಕೊಳ್ಳುವಂಥದ್ದು. ಮತ್ತೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಗಿವ್ ಎನಿ 2 ಪ್ರಾಪರ್ಟೀಸ್ ಅಂತ 3 ಮಾರ್ಕ್ಸ್ ಗೆ, ಅಥವಾ ಗಿವ್ ಎನಿ 2 ಪ್ರಾಪರ್ಟೀಸ್ ಅಂತ 2 ಮಾರ್ಕ್ಸ್ ಗೆ ಕೇಳ್ತಾರೆ. ಸೊ ಆ ಪ್ರಾಪರ್ಟೀಸ್ ನ ನೀವು ಬರಿಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಬರುತ್ತೆ. ಸೊ ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೆ ಹೆಸರೇ ಹೇಳ್ತಾ ಇದೆ, ಡೈ ಪೋಲ್ ಅಂತ. ಡೈ ಅಂದ್ರೆ 2 ಅಂತ, ಪೋಲ್ ಅಂದ್ರೆ ಎಂಡ್ಸ್ ಅಂತ. ಓಕೆ, ಡೈಪೋಲ್ ಅಂದ್ರೆ 2 ಪೋಲ್ಸ್ ಅಂತ. Two equal and opposite charges separated by a finite distance form an electric dipole. ಅಂದ್ರೆ ಎರಡು ಈಕ್ವಲ್ ಆಗಿರಬೇಕು, ಅಂದ್ರೆ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಇರಬೇಕು. ಆಪೋಸಿಟ್ ಚಾರ್ಜಸ್, ಆಪೋಸಿಟ್ ಅಂದ್ರೆ ಅನ್ಲೈಕ್, ಪ್ಲಸ್ ಮತ್ತೆ ಮೈನಸ್. ಓಕೆ, ಅಂದ್ರೆ ಮ್ಯಾಗ್ನಿಟ್ಯೂಡ್ ಈಕ್ವಲ್ ಇರಬೇಕು, ಸೈನ್ ಚೇಂಜ್ ಇರಬೇಕು. ಇದ್ರೆ ಅವನು ಒಂದು ಸಣ್ಣ ಡಿಸ್ಟೆನ್ಸ್ ಇಂದ ಸೆಪರೇಟ್ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ, ಎಲೆಕ್ಟ್ರಿಕ್ ಡೈಪೋಲ್ ಅಂತ. ನೀವು ಇಲ್ಲಿ ನೋಡ್ಬೋದು, ಪ್ಲಸ್ ಕ್ಯೂ ಮತ್ತೆ ಮೈನಸ್ ಕ್ಯೂ, ಮ್ಯಾಗ್ನಿಟ್ಯೂಡ್ ಎಷ್ಟು, ಕ್ಯೂ, ಎರಡರದ್ದು ಸೇಮ್ ಇದೆ. ಸೈನು ಒಂದ್ರದ್ದು ಪಾಸಿಟಿವ್ ಇದೆ, ಒಂದ್ರದ್ದು ನೆಗೆಟಿವ್ ಇದೆ. ಸೊ ದೇ ಆರ್ ಸೆಪರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್ 2L. 2L ಅನ್ನೋ ಡಿಸ್ಟೆನ್ಸ್ ಇಂದ ಸೆಪರೇಟ್ ಆಗಿದೆ ಅಂದ್ರೆ ಅದನ್ನ ನಾವೇನಂತ ಕರಿತೀವಿ, ಡೈಪೋಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ 2 equal and opposite charges separated by a certain distance, a small distance.
ಓಕೆ, ಅದನ್ನ ನಾವು ಡೈಪೋಲ್ ಅಂತ ಕರಿತೀವಿ. ಅವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಅನ್ನ ಆರ್ ಅಂತ ಬೇಕಾದ್ರೂ ಕೊಡ್ಬೋದು, ಏನ್ ತೊಂದರೆ ಇಲ್ಲ. ಬಟ್ ಇವ್ರು ಇಲ್ಲಿ 2L ಅಂತ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಇಲ್ಲಿ ಮಿಡ್ ಪಾಯಿಂಟ್ ಹಾಕಿದಾಗ ಆ ಕಡೆ ಅರ್ಧ L, ಈ ಕಡೆ ಅರ್ಧ L ಬರ್ಲಿ ಅನ್ನೋ ಕಾರಣಕ್ಕೆ 2L ಅಂತ ಬರ್ದಿದ್ದಾರೆ ಅಷ್ಟೇ. ಓಕೆ, ನೀವು 2R ಅಂತ ಬೇಕಾದ್ರೂ ಬರ್ಕೋಬಹುದು, 2X ಅಂತ ಬೇಕಾದ್ರೂ ಬರ್ಕೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ನಾವಿಲ್ಲಿ ಈಸಿ ಆಗ್ಲಿ ಅಂತ ಹೇಳಿ 2L ಅಂತ ಹೇಳಿ ಮೆನ್ಷನ್ ಮಾಡಿದೀವಿ ಅಷ್ಟೇ. ಅಂಡ್ ದ ಲೈನ್ ವಿಚ್ ಜಾಯಿನ್ಸ್ ದ ಟೂ ಚಾರ್ಜಸ್, ಅಂದ್ರೆ ಆ ಎರಡು ಚಾರ್ಜ್ಗಳನ್ನ ಜಾಯಿನ್ ಮಾಡುವಂತ ಒಂದು ಲೈನ್ ನ ಎಳೆದು ಅದನ್ನ ಆ ಕಡೆ ಈ ಕಡೆ ಎಕ್ಸ್ಟೆಂಡ್ ಮಾಡಿದ್ರೆ, ಡಾಟೆಡ್ ಲೈನ್ ಎಕ್ಸ್ಟೆಂಡ್ ಮಾಡಿದ್ರಲ್ಲ, ಆ ತರ ಎಕ್ಸ್ಟೆಂಡ್ ಮಾಡಿದ್ರೆ ಆ ಎಂಟೈರ್ ಲೈನ್ ನ ನಾವು ಆಕ್ಸಿಯಲ್ ಲೈನ್ ಅಂತ ಕರಿತೀವಿ. ಅಂದ್ರೆ ಆಕ್ಸಿಸ್ ಆಫ್ ದಿ ಡೈಪೋಲ್ ಅಥವಾ ಆಕ್ಸಿಯಲ್ ಲೈನ್ ಆಫ್ ದಿ ಡೈಪೋಲ್ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಲೈನ್ ನ ನೀವು ಇಲ್ಲಿ ಎಳಿಬಹುದು, ಆಕ್ಸಿಯಲ್ ಲೈನಿಗೆ ಪರ್ಪೆಂಡಿಕ್ಯುಲರ್ ಆಗಿ. ಓಕೆ, ಆಕ್ಸಿಯಲ್ ಲೈನಿಗೆ ಪರ್ಪೆಂಡಿಕ್ಯುಲರ್ ಆಗಿ ಇನ್ನೊಂದು ಲೈನ್ ನ ನೀವು ಡ್ರಾ ಮಾಡಬಹುದು ಅಟ್ ದಿ ಮಿಡ್ ಪಾಯಿಂಟ್ ಆಫ್ ದಿ ಡೈಪೋಲ್. ಡೈಪೋಲಿನ ಮಿಡ್ ಪಾಯಿಂಟ್ ಅಲ್ಲಿ ನೀವು ಆ ಲೈನ್ ನ ಡ್ರಾ ಮಾಡಿದ್ರೆ ಅದನ್ನ ಈಕ್ವಟೋರಿಯಲ್ ಲೈನ್ ಅಂತ ಹೇಳಿ ಕರೀತಾರೆ. ಓಕೆ, ಎರಡು ಚಾರ್ಜ್ಗಳನ್ನ ಜಾಯಿನ್ ಮಾಡಿ ಲೈನ್ ಎಳೆದು ಆ ಕಡೆ ಈ ಕಡೆ ಎಕ್ಸ್ಟೆಂಡ್ ಮಾಡಿದ್ರೆ ಆಕ್ಸಿಯಲ್ ಲೈನ್ ಅಂತಾರೆ. ಆ ಡೈಪೋಲ್ ಆಕ್ಸಿಸ್ನ ಮಿಡ್ ಪಾಯಿಂಟ್ ಅಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಇನ್ನೊಂದು ಲೈನ್ ನ ಎಳೆದ್ರೆ ಅದನ್ನ ಈಕ್ವಟೋರಿಯಲ್ ಲೈನ್ ಅಂತ ಕರೀತಾರೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಡೈಪೋಲ್ ಮೂಮೆಂಟ್ ಅಂತ. ಓಕೆ, ಇಟ್ ಈಸ್ ಡಿನೋಟೆಡ್ ಬೈ ಸ್ಮಾಲ್ p. ಓಕೆ, ಏನು ಡೈಪೋಲ್ ಮೂಮೆಂಟ್ ಅಂದ್ರೆ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎನಿ ಒನ್ ಚಾರ್ಜ್. ಅಂದ್ರೆ ಯಾವ್ದಾದ್ರು ಒಂದು ಚಾರ್ಜ್ ನ ಮ್ಯಾಗ್ನಿಟ್ಯೂಡ್ q ಅಂತ ಇಟ್ಕೊಳ್ಳಿ. ಓಕೆ, ಅಂದ್ರೆ ಪ್ಲಸ್ ಕ್ಯೂದು ಮ್ಯಾಗ್ನಿಟ್ಯೂಡ್ ಕ್ಯೂನೇ ಅಲ್ವಾ, ಮೈನಸ್ ಕ್ಯೂದು ಕ್ಯೂ, ಎರಡರಲ್ಲಿ ಯಾವ್ದಾದ್ರು ಒಂದು ಮ್ಯಾಗ್ನಿಟ್ಯೂಡ್ ತಗೊಳ್ಳಿ, ದಟ್ ಈಸ್ q. ಓಕೆ, ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎನಿ ಒನ್ ಚಾರ್ಜ್ ಅಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಎಷ್ಟು, 2L. ಚಾರ್ಜ್ ಎಷ್ಟು, q, 2L ಇಂಟು q. ಅದನ್ನ ನಾವೇನಂತ ಕರಿತೀವಿ, ಡೈಪೋಲ್ ಮೂಮೆಂಟ್ ಅಂತ ಕರಿತೀವಿ. P is equal to q into 2L. ಓಕೆ, ಸೊ ಅದರ SI ಯೂನಿಟ್ ಏನು, ಸೊ ಚಾರ್ಜ್ ಇದೆ ಕೂಲಮ್, ದೆನ್ ಇಲ್ಲಿ ಲೆಂತ್ ಇದೆ ಮೀಟರ್, ಸೊ ಕೂಲಮ್ ಮೀಟರ್ ಇಸ್ ದಿ SI ಯೂನಿಟ್. ಓಕೆ, and it is a vector quantity. Okay, dipole moment is a vector quantity and its direction is always given by minus q to plus q. Negative charge in the positive charge ಗಳಿಗೆ ಇರುತ್ತೆ ಡೈರೆಕ್ಷನ್. ಓಕೆ, ಡೈಪೋಲ್ ಮೂಮೆಂಟ್ ಇಂದು ಅದರ ಡೈಮೆನ್ಷನ್ ಫಾರ್ಮುಲಾ ಕೊಟ್ಟಿದ್ದಾರೆ. ನೆಕ್ಸ್ಟ್, ಸೊ ಟಾರ್ಕ್ ಆಕ್ಟಿಂಗ್ ಆನ್ ಎ ಎಲೆಕ್ಟ್ರಿಕ್ ಡೈಪೋಲ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಇಟ್ಕೊಳ್ಳಿ. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಎಲ್ಲಾ ಪಾಯಿಂಟ್ ಗಳಲ್ಲೂ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಸೇಮ್ ಇತ್ತು ಅಂದ್ರೆ ಅದನ್ನ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಒಂದು ಎಲೆಕ್ಟ್ರಿಕ್ ಡೈಪೋಲ್ ನ ಇಟ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ರೂಮ್ ಅಲ್ಲಿ ಫುಲ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅಲ್ಲಿ ನೀವೇನಾದ್ರೂ ಒಂದು ಡೈಪೋಲ್ ನ ತಗೊಂಡು ಇಟ್ರೆ ಅದು ಏನಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡಬೇಕು. ಓಕೆ, ಆಕ್ಚುಲಿ ಇಟ್ ಎಕ್ಸ್ಪೀರಿಯನ್ಸಸ್ ಎ ಟಾರ್ಕ್. ಟಾರ್ಕ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಅನ್ಕೊಳ್ತೀನಿ. ಸೊ ಟಾರ್ಕ್ ಅಂದ್ರೆ ಏನು, ಯಾವುದೇ ಒಂದು ರಿಜಿಡ್ ಬಾಡಿ ಮೇಲೆ ಯಾವುದೇ ಎರಡು ಬೇರೆ ಬೇರೆ ಪಾಯಿಂಟ್ ಗಳ ಮೇಲೆ ಲೈಕ್ ಫೋರ್ಸಸ್ ಅಂಡ್ ಪ್ಯಾರಲಲ್ ಫೋರ್ಸಸ್, ಅಂದ್ರೆ ಒಂದೇ ತರದ ಫೋರ್ಸ್ ಆಗಿರ್ಬೇಕು ಬಟ್ ಪ್ಯಾರಲಲ್ ಆಗಿರ್ಬೇಕು ಇನ್ ಆಪೋಸಿಟ್ ಡೈರೆಕ್ಷನ್. ಓಕೆ, ಅಂದ್ರೆ ಈಕ್ವಲ್ ಫೋರ್ಸ್ ಆಗಿರ್ಬೇಕು, ಬೇರೆ ಬೇರೆ ಪಾಯಿಂಟ್ ಅಲ್ಲಿ ಆಕ್ಟ್ ಮಾಡ್ತಾ ಇರಬೇಕು, ಪ್ಯಾರಲಲ್ ಆಗಿರ್ಬೇಕು, ಆಪೋಸಿಟ್ ಡೈರೆಕ್ಷನ್ ಆಕ್ಟ್ ಮಾಡಬೇಕು. ಓಕೆ, ಅಂದ್ರೆ ಒಂದು ಪೆನ್ ಇಟ್ಕೊಂಡು ಪೆನ್ನಿನ ಆ ಕಡೆ ತುದಿಗೆ ಈ ಕಡೆ ತುದಿಗೆ ಆಪೋಸಿಟ್ ಡೈರೆಕ್ಷನ್ ಕೈಯಲ್ಲಿ ಹೊಡೆದ್ರೆ ಏನಾಗುತ್ತೆ, ಪೆನ್ ತಿರುಗಲಿಕ್ಕೆ ಸ್ಟಾರ್ಟ್ ಮಾಡುತ್ತಲ್ವಾ. ಅದೇ ರೀತಿ ಒಂದು ಎಲೆಕ್ಟ್ರಿಕ್ ಡೈಪೋಲ್ ಮೇಲೆ ಆ ಕಡೆಯಿಂದ ಈ ಕಡೆಯಿಂದ ಕೂಲಮ್ ಫೋರ್ಸ್ ಆಕ್ಟ್ ಆದಾಗ ಅದೇನ್ ಮಾಡುತ್ತೆ, ತಿರುಗಲಿಕ್ಕೆ ಶುರು ಮಾಡುತ್ತೆ. ಸೊ ಅವಾಗ ಇಟ್ ಗಿವ್ಸ್ ರೈಸ್ ಟು ಟಾರ್ಕ್. ಟಾರ್ಕ್ ಅಂದ್ರೆ ಏನಿಲ್ಲ, ಇಟ್ ಇಸ್ ಎ ಮೆಜರ್ ಆಫ್ ರೊಟೇಷನಲ್ ಎಫೆಕ್ಟ್ ಅಷ್ಟೇ. ಓಕೆ, ಅದನ್ನ ನಾವು ಟಾರ್ಕ್ ಅಂತ ಕರಿತೀವಿ. ಸೊ ಇಲ್ಲೂ ಅಷ್ಟೇ ನೋಡಿ, ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಈ ಚಿತ್ರ ಬರೆದ್ರೆ, ಅಂದ್ರೆ ಈಕ್ವಲ್ ಡಿಸ್ಟೆನ್ಸ್ ಇರುವಂತಹ ಆರೋ ಮಾರ್ಕ್ ಗಳನ್ನ ಈ ತರ ಬರೆದ್ರೆ ಇದನ್ನ ನಾವು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಆ ಯೂನಿಫಾರ್ಮ್ ಅಲ್ಲಿ ನೋಡಿ ಒಂದು ಡೈಪೋಲ್ ನ ಇಟ್ಟಿದ್ದಾರೆ, ಪ್ಲಸ್ ಕ್ಯೂ ಮೈನಸ್ ಕ್ಯೂ ನ ಚಾರ್ಜ್ ಗಳಿಂದ ಮಾಡಿರುವಂತ ಒಂದು ಡೈಪೋಲ್ ನ ಇಟ್ಟಿದ್ದಾರೆ, ಇಲ್ಲಿ ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ. ಓಕೆ, ಓಕೆ, ಸೊ ಪೆನ್ ವರ್ಕ್ ಆಗ್ತಾ ಇಲ್ಲಲ್ಲ. ಓಕೆ, ಸೊ ಇಲ್ಲಿ ನೋಡಿ ಚಿತ್ರದಲ್ಲೇ ತೋರಿಸ್ತಾ ಇದ್ದಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹೀಗಿದೆ ಅಂದ್ರೆ ಲೆಫ್ಟ್ ಟು ರೈಟ್ ಇದೆ ಅಂದ್ರೆ ಲೆಫ್ಟ್ ಅಲ್ಲಿ ಏನಿದೆ ಅಂತ ಆಯ್ತು, ಪಾಸಿಟಿವ್ ಚಾರ್ಜ್ ಇದೆ ಅಂತ, ರೈಟ್ ಸೈಡ್ ಏನಿದೆ ಅಂತ ನೆಗೆಟಿವ್ ಚಾರ್ಜ್ ಇದೆ ಅಂತ. ಓಕೆ, ಈ ಡೈಪೋಲ್ ಇರೋ ಪಾಸಿಟಿವ್ ಚಾರ್ಜ್ ನ ಈ ಹಿಂದಿರೋ ಪಾಸಿಟಿವ್ ಚಾರ್ಜ್ ಏನ್ ಮಾಡ್ತವೆ, ರಿಪಲ್ ಮಾಡ್ತವೆ. ಈ ಕಡೆ ಇರೋ ನೆಗೆಟಿವ್ ಚಾರ್ಜ್ ಏನ್ ಮಾಡ್ತವೆ, ಅಟ್ರಾಕ್ಟ್ ಮಾಡ್ತವೆ. ಓಕೆ, ಅವಾಗ ಏನಾಗುತ್ತೆ,
ಪಾಸಿಟಿವ್ ಚಾರ್ಜು ಈ ಕಡೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಇಟ್ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್. ಅದೇ ತರ ನೆಗೆಟಿವ್ ಚಾರ್ಜ್ ಏನ್ ಮಾಡುತ್ತೆ, ಪಾಸಿಟಿವ್ ಚಾರ್ಜ್ ಅಟ್ರಾಕ್ಟ್ ಮಾಡುತ್ತೆ ಮತ್ತೆ ನೆಗೆಟಿವ್ ಚಾರ್ಜ್ ರಿಪೆಲ್ ಮಾಡುತ್ತೆ. ಆಸ್ ಅ ರಿಸಲ್ಟ್ ನೆಗೆಟಿವ್ ಕ್ಯೂ ಏನಿದೆ, ಮೈನಸ್ ಕ್ಯೂ ಚಾರ್ಜ್ ಏನಿದೆ, ಅದು ಈ ಕಡೆಗೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಇಟ್ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್. ನೋಡಿ ಇಲ್ಲಿ ಇದೇ ಒಂದೇ ಡೈಪೋಲ್ ಆ ಕಡೆ ತುದಿಲಿ ರೈಟ್ ಸೈಡ್ ಕಡೆಗೆ ಎಳ್ಕೊಂತಾ ಇದೆ, ಹೋಗ್ತಾ ಇದೆ, ಮೂವ್ ಆಗ್ತಾ ಇದೆ, ಫೋರ್ಸ್ ಆಕ್ಟ್ ಆಗ್ತಿದೆ. ಅದೇ ಡೈಪೋಲಿಗೆ ಈ ಕೆಳಗಡೆ ಭಾಗದಲ್ಲಿ ಲೆಫ್ಟ್ ಸೈಡ್ಗೆ ಫೋರ್ಸ್ ಅಟ್ಯಾಕ್ ಆಗ್ತಾ ಇದೆ. ಸೊ ಟು ಪ್ಯಾರಲಲ್ ಫೋರ್ಸಸ್, ಈಕ್ವಲ್ ಫೋರ್ಸಸ್, ಆಪೋಸಿಟ್ ಫೋರ್ಸಸ್ ಆಕ್ಟಿಂಗ್ ಆನ್ ಎ ಡೈಪೋಲ್. ಓಕೆ, ಈ ಫೋರ್ಸ್ ಆ ಕಡೆ ಎಳೆಯುತ್ತೆ, ಈ ಫೋರ್ಸ್ ಈ ಕಡೆ ಎಳೆಯುತ್ತೆ. ಸೊ ಇಟ್ ಗಿವ್ಸ್ ರೈಸ್ ಟು ರೊಟೇಷನಲ್ ಎಫೆಕ್ಟ್ ವಿಚ್ ಇಸ್ ಕಾಲ್ಡ್ ಆಸ್ ಟಾರ್ಕ್. ಓಕೆ, ಆ ಟಾರ್ಕ್ ನಾವೀಗ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಟಾರ್ಕಿಗೆ ಸಿಂಬಲ್ ಟೌ. ಟೌ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಓಕೆ, ಯಾವ್ದಾದ್ರು ಒಂದು ಫೋರ್ಸಿನ ಮ್ಯಾಗ್ನಿಟ್ಯೂಡ್ ಇಂಟು ಆ ಎರಡು ಫೋರ್ಸ್ಗಳ ಮಧ್ಯೆ ಇರುವಂತ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನಾವೀಗ ಮಲ್ಟಿಪ್ಲೈ ಮಾಡಬೇಕು. ಟೌ ಇಸ್ ಈಕ್ವಲ್ ಟು ಫೋರ್ಸ್ ಎಷ್ಟು, ಯಾವ್ದಾದ್ರು ಒಂದು ಫೋರ್ಸಿನ ಮ್ಯಾಗ್ನಿಟ್ಯೂಡ್ ದಟ್ ಈಸ್ ಎಫ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ನೋಡಿ ಈ ತರ ಟ್ರಯಾಂಗಲ್ ನ ಫಾರ್ಮೇಷನ್ ಮಾಡಬೇಕು. ಸೊ ಎ ಮತ್ತೆ ಸಿ ಏನ್ ಕಾಣ್ತಿಲ್ಲ, ದಿಸ್ ಇಸ್ ದಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಸೊ ಟೌ ಇಸ್ ಈಕ್ವಲ್ ಟು ಎಫ್ ಇರೋ ಪ್ಲೇಸ್ ಏನ್ ಹಾಕೋಣ, ಕ್ಯೂ ಇಂಟು ಇ ಹಾಕೋಣ. ಯಾಕಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಈಸ್ ಡಿಫೈನ್ಡ್ ಆಸ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಅಂತ ಓದಿದ್ವಲ್ವಾ. ಸೊ ಇ ಈಸ್ ಈಕ್ವಲ್ ಟು ಎಫ್ ಬೈ ಕ್ಯೂ, ದೇರ್ ಫಾರ್ ಎಫ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ಇ. ಅದನ್ನೇ ಬರ್ದಿದ್ದೀನಿ ಅಷ್ಟೇ, ಎಫ್ ಇರೋ ಪ್ಲೇಸ್ ಅಲ್ಲಿ ಕ್ಯೂ ಇ ಹಾಕಿದ್ದೀನಿ. ನೆಕ್ಸ್ಟ್ ನೋಡಿ ಇಲ್ಲಿ ಎ ಬಿ ಸಿ ಟ್ರಯಾಂಗಲ್, ಇಲ್ಲಿ ಏನು ಟ್ರಯಾಂಗಲ್ ಫಾರ್ಮ್ ಆಯ್ತು ಅದನ್ನು ಸೆಪರೇಟ್ ಆಗಿ ಹೊರಗಡೆ ಬಿಡಿಸ್ಕೊಂಡಿದ್ದೀನಿ. ಇಫ್ ದಿಸ್ ಇಸ್ 2L ಅಂಡ್ ದಿಸ್ ಇಸ್ ಥೀಟಾ. ಓಕೆ, if this the length of the dipole axis is 2L and the angle made by the dipole with the direction of electric field is theta, then AC is equal to 2L sin theta ಆಗುತ್ತೆ. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ AC ಪ್ಲೇಸ್ ಅಲ್ಲಿ we can write 2L sin theta. So tau is equal to Q into 2L into E into sin theta. That is ಈ 2LQ ಇದೆಯಲ್ಲ, ಇದನ್ನ ನಾವು ರಿಪ್ಲೇಸ್ ಮಾಡಿ ಏನು ಬರೀಬಹುದು, ಇಟ್ ಈಸ್ ಡೈಪೋಲ್ ಮೊಮೆಂಟ್ P, ಸ್ಮಾಲ್ p ಇಂದ ರಿಪ್ಲೇಸ್ ಮಾಡಬಹುದು. ಈ ಹಾಗೆ ಇದೆ sin theta. ಸೊ ಟೌ ಇಸ್ ಈಕ್ವಲ್ ಟು PE sin theta. Okay, so this is the expression for torque experienced by a electric dipole in a uniform electric field. So it is maximum when theta is equal to 90 degree. So tau is equal to theta is equal to 90 degree ಹಾಕೋಣ. So that is P cross E. Sin 90 is 1. So that is P into E. So it is minimum when theta is equal to 0 degree. Theta 0 ಆದಾಗ ಇದು ಮಿನಿಮಮ್ ಆಗಿರುತ್ತೆ. ಮಿನಿಮಮ್ ಅಂದ್ರೆ 0 ಆಗಿರುತ್ತೆ. In general, we can write it as vectorially. Vector tau is equal to, ಯಾಕಂದ್ರೆ ಇಲ್ಲಿದೆ ನೋಡಿ, tau is equal to PE sin theta. ಅಂದ್ರೆ it is in the form of magnitude of A into magnitude of B into sin theta. So which can be written as A cross B ಅಲ್ವಾ, vector A cross vector B. ವೆಕ್ಟರ್ ಪ್ರಾಡಕ್ಟ್ ಆಗಿ ಬರೀಬಹುದು. ಸೊ ಟೌ ಇಸ್ ಈಕ್ವಲ್ ಟು ವೆಕ್ಟರ್ ಪಿ ಕ್ರಾಸ್ ವೆಕ್ಟರ್ ಇ ಅಂತ ಬರೀಬಹುದು. ಸೊ ಪಿ ಕ್ರಾಸ್ ಇ ಇಸ್ ಈಕ್ವಲ್ ಟು PE sin theta. ಓಕೆ, ಅದಕ್ಕೆ ಟೌಗೆ ಫಾರ್ಮುಲಾ ಏನಂತ ಬರೀಬಹುದು, ಇನ್ ವೆಕ್ಟರ್ ಫಾರ್ಮ್ ಟೌ ಇಸ್ ಈಕ್ವಲ್ ಟು ಪಿ ಕ್ರಾಸ್ ಇ, ವೇರ್ ಪಿ ಇಸ್ ಡೈಪೋಲ್ ಮೂಮೆಂಟ್ ಅಂಡ್ ಇ ಇಸ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ. ನೆಕ್ಸ್ಟ್, ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಒಂದು ಬರುತ್ತೆ. ಓಕೆ, ಸೊ ಫ್ಲಕ್ಸ್ ಅಂದ್ರೆ ಹಿಡಿ ಅಂತ ಹೇಳ್ತೀವಲ್ಲ ನಾವು. ಈ ನೀವು ತೆಂಗಿನ ಕಡ್ಡಿ ಹಿಡಿ ಏನ್ ಬರುತ್ತಲ್ಲ ನೋಡಿದಿರಲ್ವಾ, ಅಂದ್ರೆ ಒಂದಿಷ್ಟು ತೆಂಗಿನ ಕಡ್ಡಿಗಳನ್ನ ಒಂದ್ ಕಡೆ ರಾಶಿ ಕಟ್ಟಿ ಗಂಟು ಕಟ್ಟಿರ್ತಾರೆ, ರಾಶಿ ಕಟ್ಟಿ ಅಲ್ವಾ, ಅದನ್ನ ನಾವು ಫ್ಲಕ್ಸ್ ಅಂತ ಕರಿತೀವಿ ಅಷ್ಟೇ. ಸೊ ಈ ಫ್ಲಕ್ಸ್ ಅಂದ್ರೆ ಏನಿಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗಳನ್ನ ಒಂದು ಕಡೆ ರಾಶಿ ಹಾಕಿದ್ರೆ ಅದನ್ನ ನಾವೇನಂತ ಕರಿತೀವಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗಳ ಗುಂಪು, ಆ ಗುಂಪನ್ನ ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ.
That is the total number of lines of force passing normally through a given area. Okay, so mathematically ನಾವು ಬರೆಯೋದಾದ್ರೆ ಅದನ್ನ d5 ಅಂತ ಇಂಡಿಕೇಟ್ ಮಾಡಿದ್ರೆ d5 is equal to ds into e cos theta. So in a uniform electric field, electric flux through a plane surface of area S is phi is equal to integration of d5. ಇಲ್ಲಿ d5 ಅಂತ ಏನು ಕೊಟ್ಟಿದ್ದಾನೆ ಇದು ಸ್ಮಾಲ್ ಫ್ಲಕ್ಸ್, ಅದನ್ನ ಇಂಟಿಗ್ರೇಟ್ ಮಾಡಿದ್ರೆ ಟೋಟಲ್ ಫ್ಲಕ್ಸ್ ಸಿಗುತ್ತೆ. ಸೊ ಟೋಟಲ್ ಫ್ಲಕ್ಸ್ ಇಸ್ ಈಕ್ವಲ್ ಟು E dot ds ಆಗಿರುತ್ತೆ. ಇಂಟಿಗ್ರೇಷನ್ ಆಫ್ E dot ds ವೇರ್ E ಅಂದ್ರೆ ಏನು, ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಟ್ ದಟ್ ಪಾಯಿಂಟ್, ds ಅಂದ್ರೆ ಆ ಸರ್ಫೇಸ್ ಏರಿಯಾ ಏನ್ ತಗೊಳ್ತೀವಲ್ಲ ಅದು. ಫಾರ್ ಎಕ್ಸಾಂಪಲ್ ಒಂದಿಷ್ಟು ತೆಂಗಿನ ಕಡ್ಡಿಗಳು ಬಿದ್ದಿರ್ತವೆ ಅಂತ ಇಟ್ಕೊಳ್ರಿ, ಅದನ್ನ ನಿಮ್ ಕೈಯಲ್ಲಿ ಹಿಂಗ್ ಹಿಡ್ಕೊಂಡ್ರೆ ಮುಷ್ಟಿಯಲ್ಲಿ ಹಿಂಗ್ ಹಿಡ್ಕೊಂಡ್ರೆ ಒಂದು 100ರಿಂದ 150 ಕಡ್ಡಿಗಳು ನಿಮ್ ಕೈಗೆ ಬರ್ತಾವಲ್ಲ, ಆ 150 ಕಡ್ಡಿಗಳನ್ನ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ನೀವು ಹಿಂಗ್ ಕೈ ಹಿಡ್ಕೊಂಡಾಗ ನಿಮ್ಮ ಹೆಬ್ಬೆರಳು ಮತ್ತೆ ನಿಮ್ಮ ಮೊದಲನೇ ಬೆರಳಿನ ಮಧ್ಯೆ ಒಂದು ಜಾಗ ಕ್ರಿಯೇಟ್ ಆಗುತ್ತಲ್ಲ, ಅದು ds. ಅರ್ಥ ಆಯ್ತಾ? ಆ ds ಅಲ್ಲಿ ನೀವು ಹಿಡ್ಕೊಳ್ಳೋದು ಎಷ್ಟು ಅನ್ನೋದು ಫ್ಲಕ್ಸ್ ನ ಡಿಸೈಡ್ ಮಾಡುತ್ತೆ. ಸೊ phi is equal to electric intensity into surface area. That is phi is equal to integration of vector E dot vector ds ಆಗಿರುತ್ತೆ. ಅಥವಾ ಡೈರೆಕ್ಟ್ ಆಗಿ ನೀವು ಅದನ್ನ ವೆಕ್ಟರ್ E ಡಾಟ್ ವೆಕ್ಟರ್ S ಅಂತ ಬರಿಬಹುದು, ಅಥವಾ es cos theta ಅಂತ ಸಬ್ಸ್ಟಿಟ್ಯೂಟ್ ಕೂಡ ಮಾಡಬಹುದು. ಓಕೆ, ಸೊ ಈ ಎಲೆಕ್ಟ್ರಿಕ್ ಫ್ಲಕ್ಸ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡಿನ ಆಧಾರದ ಮೇಲೆ, ಅಂದ್ರೆ ಇವು ಆಕ್ಚುಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಮತ್ತೆ ಎಲೆಕ್ಟ್ರಿಕ್ ಲೈನ್ಸ್ ಏನಿದೆ ಇವುಗಳನ್ನ ಇಟ್ಟುಕೊಂಡು ಗಾಸ್ ಅಂತ ಒಬ್ಬ ಫಿಸಿಸಿಸ್ಟ್ ಬರ್ತಾನೆ. ಇವನು ನಮಗೆ ಕೂಲಂಬ್ಸ್ ಲಾದ ಎಕ್ಸ್ಟೆಂಡೆಡ್ ವರ್ಷನ್ ನಮಗೆ ಹೇಳ್ಕೊಡ್ತಾನೆ. ಅಂದ್ರೆ ಸಣ್ಣ ಸಣ್ಣ ಚಾರ್ಜ್ಗಳಿಗೆ 1-2 ಚಾರ್ಜ್ ಇದ್ದಾಗ ನೀವು ಕೂಲಂಬ್ಸ್ ಲಾ ಅಪ್ಲೈ ಮಾಡಿ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಬಹುದು, ಅಥವಾ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಬಹುದು. ಇನ್ಫೈನೈಟ್ ನಂಬರ್ ಆಫ್ ಚಾರ್ಜಸ್ ಇದ್ದಾಗ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಒಂದೊಂದಕ್ಕೆ ಫಾರ್ಮುಲಾ ಹಾಕ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಇಲ್ಲ. ಒಂದೊಂದಕ್ಕೆ ಫಾರ್ಮುಲಾ ಹಾಕ್ತಾ ಟೈಮ್, ಅಥವಾ ಎಷ್ಟೋ ಕಡೆ ನಮಗೆ ಸಾಲ್ವೇ ಆಗದೆ ಇರಬಹುದು. ಅಂತ ಟೈಮಲ್ಲಿ ನಮಗೆ ಹೆಲ್ಪ್ ಮಾಡೋಕ್ಕೆ ಓಕೆ, ಆ ಗಾಸ್ ಲಾ ಅಥವಾ ಗಾಸ್ ಥಿಯರಮಿನ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ನೋಡೋಣ. ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ ಸರ್ಫೇಸ್ ಈಸ್ ಈಕ್ವಲ್ ಟು 1/ε0 ಟೈಮ್ಸ್ ಆಫ್ ದಿ ನೆಟ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಟ್ ಸರ್ಫೇಸ್. ಅಂದ್ರೆ ಒಂದು ಯಾವ್ದಾರ ಒಂದು ಕ್ಲೋಸ್ ಸರ್ಫೇಸ್ ನ ನೀವು ತಗೊಂಡ್ರೆ, ಓಕೆ, ಕ್ಲೋಸ್ ಸರ್ಫೇಸ್ ಅಂದ್ರೆ ಒಳಗಡೆ ಫುಲ್ಲು ಚಾರ್ಜಿಗೆ ಅವಕಾಶ ಇರಬೇಕು, ಬಟ್ ಹೊರಗಡೆ ಪ್ರಪಂಚ ಬೇರೆ ಇನ್ನೊಂದು ಆಬ್ಜೆಕ್ಟ್ ಜೊತೆಗೆ ಅದಕ್ಕೆ ಕಾಂಟ್ಯಾಕ್ಟ್ ಇರಬಾರ್ದು. ಚಪಾತಿ ಇದ್ದ ಹಾಗೆ. ಓಕೆ, ಒಂದು ಚಪಾತಿನ ಮಾಡಿ ಒಂದು ಮರದ ಟೇಬಲ್ ಮೇಲೆ ಇಟ್ರೆ ಅಲ್ಲಿ ಏನಾಗುತ್ತೆ, ಆ ಚಪಾತಿ ಒಂದೇ ಸೆಪರೇಟ್ ಆಗಿ ಕ್ಲೋಸ್ ಆಗಿರುತ್ತಲ್ವಾ, ಅಂದ್ರೆ ಯಾವುದು ಕನೆಕ್ಷನ್ಸ್ ಇಲ್ಲದೆ. ಸೊ ಅದನ್ನ ನಾವು ಕ್ಲೋಸ್ ಸರ್ಫೇಸ್ ಅಂತ ಕರಿತೀವಿ. ಆ ಕ್ಲೋಸ್ ಸರ್ಫೇಸ್ ಅಲ್ಲಿ ಒಳಗಡೆಯಿಂದ ಪಾಸ್ ಆಗೋ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? The total electric flux through any closed surface is equal to 1/ε0 times. Okay, 1/ε0 times of the net charge enclosed by that surface. ಅಂದ್ರೆ ಆ ಸರ್ಫೇಸ್ ಅಲ್ಲಿ ಇರೋ ಏನ್ ಚಾರ್ಜಸ್ ಗಳಿದಾವೆ ಆ ಚಾರ್ಜ್ ಗಳ ನೆಟ್ ಚಾರ್ಜ್ ಮಲ್ಟಿಪ್ಲೈಡ್ ವಿತ್ 1/ε0. ಓಕೆ, ಬಹಳ ಇದೆ. ಎಲೆಕ್ಟ್ರಿಕಲ್ ಫಿನಾಮಿನಾಗೆ ಒಂದು ಮೀಡಿಯಂ ಎಷ್ಟು ಸಪೋರ್ಟ್ ಮಾಡುತ್ತೆ ಅಂತ ಗೊತ್ತಾಗ್ಲಿಕ್ಕೆ ನಮಗೆ ಪರ್ಮಿಟಿವಿಟಿ ಅನ್ನೋ ಒಂದು ಪ್ಯಾರಾಮೀಟರ್ ಬೇಕು. ಆ ಪರ್ಮಿಟಿವಿಟಿ ಫಾರ್ ಏರ್ ಆರ್ ವ್ಯಾಕ್ಯೂಮ್ ಏನಿದೆ ಅದನ್ನ ನಾವು ε0 ಅಂತ ಕರಿತೀವಿ. ಓಕೆ, ಇದರ ವ್ಯಾಲ್ಯೂ 8.854 × 10⁻12 ಆಗಿರುತ್ತೆ. ಈಗ ಇಫ್ ಎ ಕ್ಲೋಸ್ ಸರ್ಫೇಸ್ ಎಸ್ ಅಂತ ಇದೆ ಅಂತ ಇಟ್ಕೊಳ್ಳಿ ನಿಮ್ಮ ಹತ್ರ, ಇಟ್ ಎನ್ಕ್ಲೋಸಸ್ ಎ ಚಾರ್ಜ್ ಕ್ಯೂ, ದೆನ್ ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ ಈ ತರ ಬರಿಬಹುದು. phi is equal to 1/ε0 into q ಅಂತ ನಾವು ಬರಿಬಹುದು ವಿತ್ ದ ಹೆಲ್ಪ್ ಆಫ್ ಗಾಸ್ ಲಾ. ಓಕೆ,
ಅದೇ ತರ ಬೈ ದ ಡೆಫಿನೇಷನ್ ಆಫ್ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಹಿಂದಿನ ಟಾಪಿಕ್ ಅಲ್ಲಿ ಡೆಫಿನೇಷನ್ ಕಲ್ತ್ವಲ್ಲ ಎಲೆಕ್ಟ್ರಿಕ್ ಫ್ಲಕ್ಸ್ ಇಂದು, ಅದ್ರ ಪ್ರಕಾರ ಹೋಗೋದಾದ್ರೆ ಸೊ phi is equal to E dot ds ಆಗಿರುತ್ತೆ. ಓಕೆ, ಸೊ ಇಲ್ಲಿ ಗಾಸ್ ಥಿಯರಂ ಪ್ರಕಾರ ಏನಾಗಿದೆ, phi is equal to 1 by epsilon naught into q. ಓಕೆ, ಡೆಫಿನೇಷನ್ ಪ್ರಕಾರ ಹೋಗೋದಾದ್ರೆ ಇಟ್ ಈಸ್ ದಿ ಇಂಟಿಗ್ರೇಷನ್ ಆಫ್ E dot ds ಆಗಿರುತ್ತೆ. ಓಕೆ, ಸೊ ಹಾಗಾದ್ರೆ ಗಾಸ್ ಲಾ ಏನ್ ಹೇಳಿದೆ, ಗಾಸ್ ಹೇಳಿದ್ನಲ್ಲ ಇಷ್ಟೆಲ್ಲ ಈಸಿಯಾಗಿ ಮಾಡಬಹುದು ಅಂತ, ಅದಕ್ಕೆ ಏನ್ ಪ್ರೂಫ್ ಇದೆ ಅಂತ ಕೇಳೋದಾದ್ರೆ, ಸೊ ಇದು ಗಾಸ್ ಲಾಗೆ ಇರುವಂತ ಪ್ರೂಫ್. ಸೊ ಒಂದು ಪಾಯಿಂಟ್ ಚಾರ್ಜ್ ಕ್ಯೂ ಇದೆ ಇನ್ಸೈಡ್ ಎ ಕ್ಲೋಸ್ ಸರ್ಫೇಸ್ ಎ. ಓಕೆ, ಅದ್ರ ಸುತ್ತ ನಾವು ಒಂದು ಸ್ಪಿಯರ್ ನ ಇಮ್ಯಾಜಿನ್ ಮಾಡ್ಕೋಬೇಕು ಆಫ್ ರೇಡಿಯಸ್ ಸ್ಮಾಲ್ ಆರ್ ವಿತ್ ಎ ಚಾರ್ಜ್ ಕ್ಯೂ ಅಟ್ ದಿ ಸೆಂಟರ್ ಆಫ್ ದಿ ಸ್ಪಿಯರ್. ಇಲ್ಲಿದೆಲ್ಲ ಇದು. ಓಕೆ, then electric field at any point on the surface of the sphere B is given by E is equal to 1 by 4 pi epsilon naught into Q by R square. ಇದು ನಮಗೆ ಗೊತ್ತಿರೋದೆ, Q ಅನ್ನೋ ಚಾರ್ಜ್ ಎಲ್ಲರೂ ಇದ್ರೆ ಅದ್ರ ಸುತ್ತ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟಿರುತ್ತೆ, ದಟ್ ಈಸ್ E is equal to 1 by 4 pi epsilon naught into Q by R square ಇದ್ದೇ ಇರುತ್ತೆ. ಇದು ನಮಗೆ ಗೊತ್ತಿರೋ ವಿಷಯ. Call that as equation number 1. Then consider an element of an area ds. ಓಕೆ, ಆ ಸರ್ಕಲ್ ಅಂತ ಹೇಳಿದ್ರೆ ಅದೊಂದು ಸಣ್ಣ ಏರಿಯಾ ತಗೊಳ್ಳಿ, ds ಅನ್ನೋ ಒಂದು ಏರಿಯಾ ತಗೊಳ್ಳಿ ಆನ್ ದಿ ಸರ್ಫೇಸ್ ಆಫ್ ದಿ ಸ್ಪಿಯರ್. ಫ್ಲಕ್ಸ್ ಥ್ರೂ ದ ಎಲಿಮೆಂಟ್ ds ಈಸ್ ಎಷ್ಟು ಬರುತ್ತೆ ನೋಡೋಣ. ಸೊ ಅಕಾರ್ಡಿಂಗ್ ಟು ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ d phi is equal to E dot ds. ಇದು ನಮಗೆ ಗೊತ್ತಿರೋದು. ಸೊ ಸಬ್ಸ್ಟಿಟ್ಯೂಟ್ equation 1 in equation 2 ಈ ಪ್ಲೇಸ್ ಅಲ್ಲಿ ಹೀಗೆ ಫಾರ್ಮುಲಾ ಹಾಕಿ, ದಟ್ ಈಸ್ d phi is equal to 1 by 4 pi epsilon naught into Q by R square into ds ಬರುತ್ತೆ. ಇದು ಸ್ಮಾಲ್ ಫ್ಲಕ್ಸ್ ಥ್ರೂ ಸ್ಮಾಲ್ ಸರ್ಫೇಸ್ ಏರಿಯಾ ds. ಬಟ್ ವಾಟ್ ಈಸ್ ಟೋಟಲ್ ಫ್ಲಕ್ಸ್ ಥ್ರೂ ದ ಸ್ಪಿಯರ್ ಅಂತ ಕೇಳಿದ್ರೆ ಯು ಹ್ಯಾವ್ ಟು ಡೂ ಇಂಟಗ್ರೇಷನ್. ಸೊ ಇಂಟಗ್ರೇಷನ್ ಎರಡು ಸೈಡಿಗೂ ಇಂಟಗ್ರೇಷನ್ ಅಪ್ಲೈ ಮಾಡಿ. ಇಂಟಗ್ರೇಷನ್ ಆಫ್ d phi is equal to ಇಂಟಗ್ರೇಷನ್ ಆಫ್ 1 by 4 pi epsilon naught into Q by R square into ds. ಸಿಂಪ್ಲಿಫೈ ಮಾಡಿದ್ರೆ phi is equal to 1 by 4 pi epsilon naught into Q by R square into s. s ಅಂದ್ರೆ ಎಂಟೈರ್ ಸರ್ಫೇಸ್. ಓಕೆ, ಬಟ್ ನಾವು ತಗೊಂಡಿದ್ದು ಸ್ಪಿಯರ್ ಅಲ್ವಾ, ಹಾಗಾದ್ರೆ ಆ ಸರ್ಫೇಸಿನ ಸರ್ಫೇಸ್ ಏರಿಯಾ ಎಷ್ಟು, 4 pi R square. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ ಇಲ್ಲಿ. ಓಕೆ, 4 pi ಕ್ಯಾನ್ಸಲ್ಸ್, R square ಕ್ಯಾನ್ಸಲ್ಸ್. ಸೊ ಉಳಿದೇನು, phi is equal to Q by epsilon naught. ಇದನ್ನೇ ಅಲ್ವಾ ಗಾಸ್ ಹೇಳಿದ್ದು. ಓಕೆ, Q ಅನ್ನೋ ಚಾರ್ಜು, ಎಪ್ಸಿಲಾನ್ ನಾಟ್. ಅದಾಯ್ತಾ? ಸೊ phi is equal to Q by epsilon naught and this is Gauss law. ಹಾಗಾದ್ರೆ ಗಾಸ್ ಲಾದ ಯೂಸಸ್ ಏನು? ಯೂಸಸ್ ಸಿಂಪ್ಲಿಫೈಯಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಷನ್ ವೇರ್ ದೇರ್ ಇಸ್ ಸಿಮ್ಮೆಟ್ರಿ ಇನ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಅಂದ್ರೆ ಬರೀ ಎಲೆಕ್ಟ್ರಿಕ್ ಫ್ಲಕ್ಸ್ ಕಂಡಿಯಕ್ಕಲ್ಲ ಗಾಸ್ ಲಾ ಇರೋದು. ಗಾಸ್ ಲಾನ ಯೂಸ್ ಮಾಡಿಕೊಂಡು ನೀವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಬಹಳ ಈಸಿಯಾಗಿ ಅನ್ನೋದು ಮೇನ್ ಪಾಯಿಂಟ್ ನಮಗೆ ನಿಮ್ಮ ಸಿಲೆಬಸ್ ಅಲ್ಲಿ ಇರುವಂತದ್ದು. ಓಕೆ, ಸೊ ಅದನ್ನ ನೋಡೋದಾದ್ರೆ ದಟ್ ಈಸ್ ಅಪ್ಲಿಕೇಶನ್ಸ್ ಆಫ್ ಗಾಸ್ ಥಿಯರಮ್. ಓಕೆ, ಗಾಸ್ ಲಾದ ಅಪ್ಲಿಕೇಶನ್ಗಳ ಬಗ್ಗೆ ನಾವು ತಿಳ್ಕೋಬೇಕಾಗತ್ತೆ. ನಿಮ್ಮ ಸಿಲೆಬಸ್ ಅಲ್ಲಿ ಗಾಸ್ ಲಾದ ಅಪ್ಲಿಕೇಶನ್ಸ್ 3 ಇದೆ. ಓಕೆ, ಆ 3ರ ಬಗ್ಗೆ ನಾವೀಗ ಡಿಸ್ಕಸ್ ಮಾಡೋಣ. ಫೀಲ್ಡ್ ಡ್ಯೂ ಟು ಅನ್ ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೇಟ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್. ಅಂದ್ರೆ ಒಂದು ವೈರ್ ತಗೋಬೇಕು, ಅದು ಯೂನಿಫಾರ್ಮ್ಲಿ ಚಾರ್ಜ್ ಆಗಿರಬೇಕು. ಓಕೆ, ಇನ್ಫೈನೈಟ್ಲಿ ಲಾಂಗ್ ಇರಬೇಕು, ಸ್ಟ್ರೈಟ್ ಆಗಿರಬೇಕು. ಓಕೆ, ಅಂತ ಒಂದು ವೈರ್ನ ನಾವೀಗ ತಗೊಳ್ಳೋಣ. ಓಕೆ, consider an infinitely long thin straight wire with uniform linear charge density lambda. ಓಕೆ, ತಗೊಳ್ಳೋಣ. ಓಕೆ, ಚಿತ್ರದಲ್ಲಿ ತೋರಿಸಿರಲ್ಲ ಈ ತರ. The wire is obviously an axis of symmetry. ಇಲ್ಲಿ ಒಂದು ಸಿಮೆಟ್ರಿನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಸೊ ಈಗ ಇಲ್ಲಿ ಪಾಯಿಂಟ್ ಪಿ ನ ಕನ್ಸಿಡರ್ ಮಾಡಿ. ಸೊ ದಿಸ್ ಪಾಯಿಂಟ್, ಈ ಪಾಯಿಂಟ್ ಅಲ್ಲಿ ನಾವೀಗ ಎಲೆಕ್ಟ್ರಿಕ್ ಇಂಟೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಾವೇನ್ ಮಾಡೋಣ, ಪಾಯಿಂಟ್ ಪಿ ಅಲ್ಲಿ
ಒಂದು ಗಾಷಿಯನ್ ಸರ್ಫೇಸ್ ಅನ್ನ ಬಿಡಿಸ್ಕೋಬೇಕು. ಓಕೆ, ಗಾಷಿಯನ್ ಸರ್ಫೇಸ್ ಅಂದ್ರೆ ಏನಿಲ್ಲ, ಇಟ್ ಇಸ್ ಎ ಇಮ್ಯಾಜಿನರಿ ಸರ್ಫೇಸ್ ಇನ್ ವಿಚ್ ದ ಗಾಸ್ ಲಾ ಇಸ್ ಟು ಬಿ ಒಬೇಡ್. ಓಕೆ, ಅಂದ್ರೆ ಆ ಏನ್ ಸರ್ಫೇಸ್ ತಗೊಂತೀವಿ ಆ ಸರ್ಫೇಸ್ ಒಳಗಡೆ ಗಾಸ್ ಲಾ ಒಬೇ ಆಗತ್ತೆ ಅಂತ ನಾವು ಅಸ್ಯೂಮ್ ಮಾಡ್ಕೋಬೇಕು. ಅದೇ ಕಡೆ ವಾಯ್ಸ್ ಸರಿ ಬ್ರೇಕ್ ಆಯ್ತಾ ಮಧ್ಯ ತೊಂದ್ರೆ ಇಲ್ಲ, ಕ್ಯಾರಿ ಸರ್, ಪ್ಲೀಸ್ ಕ್ಯಾರಿ. ಹಲೋ, ವಾಯ್ಸ್ ಕೇಳಿಸ್ತಾ ಇಲ್ಲ ರೋಹಿತ್, ನಿಮ್ಗೆ ಕೇಳಿಸ್ತಾ ಇದೆಯಾ? ಹಲೋ, ನೌ ಐ ಕ್ಯಾನ್ ಹಿಯರ್ ಯು. ಸ್ವಲ್ಪ ಇಲ್ಲಿ ಇಂಟರ್ನೆಟ್ ವೇರಿಯೇಷನ್ ಆಯ್ತು ಒಂದ್ಸಲ, ಈಗ ಸರಿ ಆಯ್ತು. ಓಕೆ ಓಕೆ ಸರ್, ಕಂಟಿನ್ಯೂ ಮಾಡಿ, ಕಂಟಿನ್ಯೂ. ಹಾ, ಸರ್ ಕಾಣ್ತಾ ಇದೆಯಾ ಈಗ ಸ್ಕ್ರೀನು? ಎಸ್ ಸರ್, ಕಾಣಿಸ್ತಾ ಇದೆ. ಫುಲ್ ಸ್ಕ್ರೀನ್ ಮಾಡಿ. ಎಸ್. ಎಸ್. ಓಕೆ, ಸೊ ಈಗ ಒಂದು ಗಾಷಿಯನ್ ಸರ್ಫೇಸ್ ನ ನಾವಿಲ್ಲಿ ಅಸ್ಯೂಮ್ ಮಾಡಬೇಕು. ಓಕೆ, ನಾವು ತಗೊಂಡಿದ್ದು ವೈರ್ ಇಲ್ಲಿದೆ ಸೆಂಟ್ರಲ್ಲಿ, ಆಯ್ತಾ? ಆ ವೈರ್ ಅಲ್ಲಿ ಪಾಸಿಟಿವ್ ಚಾರ್ಜಸ್ ಇದೆ ಅಂತ ಅನ್ಕೋಣ ನಾವು. ಓಕೆ, ವಿತ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ. ಸರ್, ಪಿಪಿಟಿ ಶೇರಿಂಗ್ ಆಗಿಲ್ಲ, ಆಗ್ತಾ ಇಲ್ವಾ? ಸ್ಟಾರ್ಟಿಂಗ್ ವಾಸ್ ಅಬೌಟ್ ಟು ಸ್ಟಾರ್ಟ್, ಅಂದ್ರೆ ಫುಲ್ ಸ್ಕ್ರೀನ್ ಆಗ್ತಾ ಇತ್ತು, ಬಟ್ ಅಲ್ಲಿಗೆ ಆಗ್ಲಿಲ್ಲ ಅದು. ಒಂದ್ ನಿಮಿಷ. ನನಗೆ ಇಲ್ಲಿ ಶೇರ್ ಆಪ್ಷನ್ ಏನೋ ಡಿಫ್ರೆಂಟ್ ಆಗಿ ಬರ್ತಾ ಇದೆ. ಸ್ಕ್ರೀನ್ ಅಂತ ಕೊಡ್ಬೇಕಲ್ವಾ ಸರ್ ಶೇರ್ ಆಪ್ಷನ್ ಅಲ್ಲಿ?
ಸ್ಕ್ರೀನ್ ಸೆಲೆಕ್ಟ್ ಮಾಡಿ, ಇಲ್ಲ ಅಂದ್ರೆ ಪವರ್ ಪಾಯಿಂಟ್ ಅಪ್ಲಿಕೇಶನ್ ಇರುತ್ತೆ ನೋಡಿ ಅದನ್ನ ಅದೇ ಅದನ್ನ ತೋರಿಸ್ತಾ ಇಲ್ಲ. ಮುಂಚೆ ಎಲ್ಲ ಈಸಿ ಡೈರೆಕ್ಟ್ ಆಗಿ ತೋರಿಸ್ಬಿಡ್ತಾ ಇತ್ತು. ಇವತ್ತು ಏನೋ ಬೇರೆ ಬೇರೆ ಆಪ್ಷನ್ಸ್ ಕೊಡ್ತಾ ಇದೆ. ಇಲ್ಲಾಂದ್ರೆ ಸ್ಕ್ರೀನೇ ಕೊಡಿ, ಆಮೇಲೆ ನೀವು ಸ್ಕ್ರೀನ್ ಅಲ್ಲಿ ಪವರ್ ಪಾಯಿಂಟ್ ಆಪರೇಟ್ ಮಾಡಿ. ಇಲ್ಲ ಬಂತು, ಈಗ ಬಂತು. ಒಂದು ನಿಮಿಷ. ಬಂತು ಸರ್ ಈಗ? ಟು ಕಮ್ ಸರ್, ಇನ್ನು ಫುಲ್ ಸ್ಕ್ರೀನ್ ಆಗಿಲ್ಲ. ಸ್ಟಾರ್ಟಿಂಗ್ ಟು ಶೇರ್ ಕಂಟೆಂಟ್ ಅಂತ ಬರ್ತದೆ. ನನಗೆ ಶೇರಿಂಗ್ ಅಂತಾನೆ ತೋರಿಸ್ತಾ ಇದೆ ಇಲ್ಲಿ. ಇಲ್ಲಿ ನಿಮ್ಮಲ್ಲಿ ನೆಟ್ವರ್ಕ್ ಬ್ಯಾಂಡ್ವಿಡ್ತ್ ಏನಾದ್ರು ಸ್ಲೋ ಇದೆಯಾ? ಆಕ್ಚುಲಿ ಇಷ್ಟು ದಿನ ಸ್ಲೋ ಇರಲಿಲ್ಲ ಸರ್. ನಮ್ದು FTTH ಆಕ್ಚುಲಿ ತುಂಬಾ ಸ್ಪೀಡ್ ಇದೆ. ಈ ಒಂದ್ಸಲ ಪವರ್ ಆಫ್ ಆಗ್ಬಿಡ್ತು, ಹಂಗಾಗಿ. ಈಗಲೂ ಆಗ್ತಾ ಇಲ್ವಾ? ಆಗ್ತಾ ಇಲ್ಲ ಸರ್, ಒಂದು ಸ್ಕ್ರೀನ್ ಬರ್ತಾ ಇದೆ, ಬಟ್ ಪವರ್ ಪಾಯಿಂಟ್ ಫುಲ್ ಅಬೌಟ್ ಇಟ್ಸ್ ಟೇಕಿಂಗ್ ಬಫರ್ ಟೈಮ್ ಅಂತಾರಲ್ಲ, ಆ ತರ ಆಗ್ತಾ ಇತ್ತು. ಓಕೆ, ನೋಡಿ ಒಂದು ಇನ್ನೊಂದ್ಸರಿ. ನಿಮಿಷ ಸರ್, ಇನ್ನೊಂದ್ಸಲ ಮಾಡ್ತೀನಿ. ಈಗ ಬಂತ ಸರ್? ಎಸ್ ಸರ್, ಪರ್ಫೆಕ್ಟ್. ಓಕೆ, ಅದು ಮೇ ಬಿ 2 ವಿಡಿಯೋ ಆಫ್ ಮಾಡಿದೆ, ಹಂಗಾಗಿ ಸ್ವಲ್ಪ PPT ಬೇಗ ಆಯ್ತು ಅನ್ಸುತ್ತೆ. ಮೋಸ್ಟ್ಲಿ. ಓಕೆ, ಹಾಗೆ ಕಂಟಿನ್ಯೂ ಮಾಡ್ತೇನೆ. ಎಸ್ ಸರ್, ಎಸ್. ಸೊ ಟು ಕ್ಯಾಲ್ಕುಲೇಟ್ ದ ಫೀಲ್ಡ್ ವಿ ಹ್ಯಾವ್ ಟು ಇಮ್ಯಾಜಿನ್ ಎ ಗಾಶಿಯನ್ ಸರ್ಫೇಸ್. ಇಲ್ಲಿ ಏನು ವೈರ್ ಕಾಣ್ತಾ ಇದೆಯಲ್ಲ, ಈ ವೈರ್ನ ಸುತ್ತ ನಾವು ಒಂದು ಗಾಶಿಯನ್ ಸರ್ಫೇಸ್ ನ ಇಮ್ಯಾಜಿನ್ ಮಾಡ್ಕೋಬೇಕು. ಆಕ್ಚುಲಿ ಈ ಗಾಸ್ ಲಾ ಅಪ್ಲಿಕೇಶನ್ಗಳು ಮೂರನ್ನು ನಾವು ಇದೇ ತರ ಮಾಡ್ತೀವಿ. ಅಂದ್ರೆ ಅವ್ರು ಕೊಟ್ಟಿರೋ ಆಬ್ಜೆಕ್ಟ್ ಏನಿದೆ ಅದ್ರ ಸುತ್ತ ಒಂದು ಗಾಶಿಯನ್ ಸರ್ಫೇಸ್ ಅನ್ನು ನಾವು ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ ಟು ಅಪ್ಲೈ ಗಾಸ್ ಲಾ. ಓಕೆ, ಈಗ ನಮಗೆ ಒಂದು ತಂತಿ ಕೊಟ್ಟಿರೋದ್ರಿಂದ ನಾವು ಯಾವ್ದು ತರದ ಯಾವ ತರ ಬೇಕಾದ್ರೂ ಗಾಶಿಯನ್ ಸರ್ಫೇಸ್ ನ ಚೂಸ್ ಮಾಡಬಹುದು ನಾವು. ಬಟ್ ಇಲ್ಲಿ ನಮಗೆ ಯೂಸ್ ಆಗೋದು ಯಾವ್ದು ಅಂತ ನೋಡ್ಬೇಕು. ಇದು ತಂತಿ ಕೊಟ್ಟಿರೋದ್ರಿಂದ ನಾವೇನ್ ಮಾಡೋಣ, ಒಂದು ಸಿಲಿಂಡ್ರಿಕಲ್ ಗಾಶಿಯನ್ ಸರ್ಫೇಸ್ ನ ಇಮ್ಯಾಜಿನ್ ಮಾಡ್ಕೊಳ್ಳೋಣ ಬೈ ಮೇಕಿಂಗ್ ದಟ್ ವೈರ್ ಆಸ್ ದಿ ಆಕ್ಸಿಸ್ ಆಫ್ ದಿ ಸಿಲಿಂಡರ್. ಆ ವೈರ್ ನ ಸಿಲಿಂಡರ್ ನ ಆಕ್ಸಿಸ್ ಅಂತ ಮಾಡ್ಕೊಂಡು ಅದ್ರ ಸುತ್ತ ಒಂದು ಇಮ್ಯಾಜಿನರಿ ಸಿಲಿಂಡರ್ ನ ನಾವು ಬಿಡಿಸ್ಕೋಬೇಕು. ಚಿತ್ರದಲ್ಲಿ ಹೇಗೆ ಬಿಡಿಸ್ಕೊಂಡಿದ್ರೆ ಹಾಗೆ. ಅಂಡ್ ಆ ಪಾಯಿಂಟ್ P ಏನಿದೆಯಲ್ಲ, ಅಂದ್ರೆ ದ ಪಾಯಿಂಟ್ ಅಟ್ ವಿಚ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇದೆಯಲ್ಲ, ಅದು ಈ ಸಿಲಿಂಡರ್ ನ ಸರ್ಫೇಸ್ ಮೇಲೆ ಬರೋ ತರ ಇಟ್ಕೋಬೇಕು. ಓಕೆ, ನೋಡಿ ಚಿತ್ರದಲ್ಲಿ ಕ್ಲೀನ್ ಆಗಿ ಬಿಡಿಸಿದ್ದಾರೆ. ಸೊ ಆ ತರ ಮಾಡ್ಕೊಂಡು ನಾವು ಆ ಸಿಲಿಂಡರ್ ನ ಅಸ್ಯೂಮ್ ಮಾಡ್ಕೋಬೇಕು. ಓಕೆ, ಇಷ್ಟು ಸೆಟಪ್ ಮಾಡಾದ್ಮೇಲೆ ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕ್ ಫ್ಲಕ್ಸ್. ಓಕೆ, ಆ ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ ನಾನು ಅವಾಗಲೇ ಹೇಳಿದಾಗೆ 2 ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, a flux through the Gaussian surface is equal to flux through the curved cylindrical part of the surface. 2 ರೀತಿಯಲ್ಲಿ ಯಾವ್ದು ಅಂದ್ರೆ, ಒಂದು ನಾನು ಅವಾಗಲೇ ಒಂದು ಇದ್ರ ಹಿಂದಿನ ಸ್ಟೆಪ್ ಅಲ್ಲಿ ಮಾಡಿ ತೋರಿಸಿದೆ. ಈ ಫ್ಲಕ್ಸ್ ನ 2 ತರ ಕಂಡುಹಿಡಿಯಬಹುದು. ಒಂದು ಬೈ ದ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್. ಓಕೆ, ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಏನ್ ಹೇಳುತ್ತೆ, phi is equal to E dot ds ಅಂತ. ಗಾಸ್ ಏನ್ ಹೇಳ್ತಾನೆ, phi is equal to Q by epsilon naught ಅಂತ. ಓಕೆ, ಈ 2 ರೀತಿಯಲ್ಲೂ ನಾವು ಫ್ಲಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ಅದನ್ನ ನಾವಿಲ್ಲಿ ಮಾಡೋಣ. ಓಕೆ, ಈಗ ಗಾಶಿಯನ್ ಸರ್ಫೇಸ್ ಪ್ರಕಾರ ನಾವೀಗ ಅಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ನ ನಾವೀಗ ಕ್ಯಾಲ್ಕುಲೇಟ್ ಮಾಡೋದಾದ್ರೆ, ಸೊ ಈಗೇನ್ ಮಾಡೋಣ, ಫ್ಲಕ್ಸ್ ಥ್ರೂ ದಿ ಗಾಶಿಯನ್ ಸರ್ಫೇಸ್ ಈಸ್ ಈಕ್ವಲ್ ಟು ಫ್ಲಕ್ಸ್ ಥ್ರೂ ದ ಕರ್ವ್ಡ್ ಸಿಲಿಂಡ್ರಿಕಲ್ ಪಾರ್ಟ್ ಆಫ್ ದಿ ಸರ್ಫೇಸ್. ಓಕೆ, ಸೊ ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಈಗ ಗಾಸ್ ಲಾ ಅಪ್ಲೈ ಮಾಡೋದು ಬೇಡ, ಈಗ ಡೆಫಿನೇಷನ್ ಯೂಸ್ ಮಾಡೋಣ ಫಸ್ಟ್. ಓಕೆ, ಸೊ ಡೆಫಿನೇಷನ್ ಏನ್ ಹೇಳುತ್ತೆ, E ಇಂಟು DS ಅಂತ ಹೇಳುತ್ತೆ. DS ಅಂದ್ರೆ ಏನು, ಸರ್ಫೇಸ್ ಏರಿಯಾ. E ಅಂದ್ರೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ. ಈಗ ಆ ಕರ್ವ್ಡ್ ಸರ್ಫೇಸ್ ಏನಿದೆ, ಸಿಲಿಂಡರ್ ನ ಕರ್ವ್ಡ್ ಸರ್ಫೇಸ್, ಅದ್ರ ಮೇಲೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟಿರುತ್ತೆ, E ಇರುತ್ತೆ ಅಂತ ಇಟ್ಕೋಣ, ಕ್ಯಾಪಿಟಲ್ E. ಇಂಟು ಅದ್ರ ಸರ್ಫೇಸ್ ಏರಿಯಾ ಎಷ್ಟು, ಸಿಲಿಂಡರ್ ನ ಸರ್ಫೇಸ್ ಏರಿಯಾ ಫಾರ್ಮುಲಾ ಗೊತ್ತಿದೆ ನಮಗೆ, 2πRL ಆಗಿರುತ್ತೆ. ಸೊ ಅಲ್ಲಿಗೆ ಫ್ಲಕ್ಸ್ phi is equal to E into 2πRL. ಯಾವ್ದ್ರಿಂದ ಬಂತಿದ್ದು, ಬೈ ದಿ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಂದ ಬಂತು.
ಓಕೆ. ನೆಕ್ಸ್ಟ್, ಆ ಕರ್ವ್ಡ್ ಸರ್ಫೇಸ್ ಏನಿದೆಯಲ್ಲ, ಸರಿ, ಇದು ಗಾಷಿಯನ್ ಸರ್ಫೇಸ್ ಏನಿದೆ ಅದ್ರ ಒಳಗಡೆ ಚಾರ್ಜ್ ಎಷ್ಟಿರ್ಬೋದು? ಲೆಂತ್ ಎಲ್ಲಿದೆ, ಲೀನಿಯರ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ ಇದೆ. ಅವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಚಾರ್ಜ್ ಸಿಗುತ್ತೆ. ಲೆಟ್ ಇಟ್ ಬಿ ಕ್ಯೂ. ಓಕೆ. ಈಗ ಗಾಸ್ ಲಾ ಪ್ರಕಾರ ನೋಡೋದಾದ್ರೆ, ಗಾಸ್ ಲಾ ಪ್ರಕಾರ ಹೋಗೋದಾದ್ರೆ ಫ್ಲಕ್ಸ್ ಎಷ್ಟು ಬರಬೇಕು? ದಟ್ ಈಸ್ ಕ್ಯೂ ಬೈ ಎಪ್ಸಿಲಾನ್ ನಾಟ್. ಇಲ್ಲಿ ನೋಡಿ, ಇಲ್ಲಿ RHS ಅಲ್ಲಿ ಇದೆ. ಕ್ಯೂ ಅಂದ್ರೆ ಎಷ್ಟು? ಲ್ಯಾಂಬ್ಡಾ ಎಲ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಇದು ಒಂದು ಫ್ಲಕ್ಸ್. ಯಾವ್ದ್ರಿಂದ ಬಂದಿದ್ದು? ಗಾಸ್ ಲಾ ಇಂದ ಬಂದಿದ್ದು. LHS ಅಲ್ಲಿ ಏನಿದೆ ಅದು ಕೂಡ ಫ್ಲಕ್ಸ್. ಯಾವ್ದ್ರಿಂದ ಬಂದಿದ್ದು? ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಂದ ಬಂದಿದ್ದು. ಅವೆರಡನ್ನ ಈಕ್ವೇಟ್ ಮಾಡಿದೀವಿ ಅಷ್ಟೇ. ನಾವಿಲ್ಲಿ ಈಕ್ವೇಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ E is equal to lambda by 2 pi epsilon naught into R. E ಅಂದ್ರೇನು? ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಟ್ ದಿ ಪಾಯಿಂಟ್ P. ಲ್ಯಾಂಬ್ಡಾ ಅಂದ್ರೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ, 2 pi epsilon naught into R. Okay, this is the expression for electric intensity at a point near a charged thin straight conducting wire. E is equal to lambda by 2 pi epsilon naught R. ಇದೊಂದು ಇಂಪಾರ್ಟೆಂಟ್ ಡಿರೈವೇಶನ್. 5 ಮಾರ್ಕಿಗೆ ಕೇಳ್ತಾರೆ ಯಾವಾಗಲೂ ಎಕ್ಸಾಮ್ ಅಲ್ಲಿ, ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ, ಆಯ್ತಾ? ಸೊ ಅದನ್ನ ವೆಕ್ಟೋರಿಯಲಿ ಬರೆಯೋದಾದ್ರೆ ಸೊ ಇದೊಂದು ವೆಕ್ಟರ್ ಮಿಸ್ ಆಗ್ಬಿಟ್ಟಿದೆ. ವೆಕ್ಟರ್ E is equal to lambda by 2 pi epsilon naught R into n cap ಅಂತ ಬರೀಬಹುದು. ಓಕೆ, ಸೊ ಇದೇನು ಬೇಡ ನಿಮಗೆ. ನೆಕ್ಸ್ಟ್ ಸೆಕೆಂಡ್ ಅಪ್ಲಿಕೇಶನ್ ಬರೋದಾದ್ರೆ, ಸೊ ಮೊದಲನೇ ಅಪ್ಲಿಕೇಶನ್ ಏನು? ಒಂದು ಸ್ಟ್ರೈಟ್ ತಿನ್ ವೈರ್ ಇದ್ದಾಗ ವಿತ್ ಯೂನಿಫಾರ್ಮ್ ಚಾರ್ಜ್ ಇದ್ದಾಗ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟು ಅಂತ. ಈಗ ಮೊದಲನೇದು 1 ಡೈಮೆನ್ಷನ್ ಇದ್ದಾಗ, ಎರಡನೇದು 2 ಡೈಮೆನ್ಷನ್ ಇದ್ದಾಗ. 2 ಡೈಮೆನ್ಷನ್ ಅಂದ್ರೆ ಒಂದು ಪ್ಲೇನ್, ಅಂದ್ರೆ ಅವಾಗ ವೈರ್ ತಗೊಂಡಿದ್ವಿ, ಅದ್ರ ಬದಲು ಇವಾಗ ಒಂದು ಶೀಟ್ ತಗೋಬೇಕು, ಕಂಡಕ್ಟಿಂಗ್ ಶೀಟ್ ತಗೋಬೇಕು. ಆ ಶೀಟ್ ಇದ್ದಾಗ, ಅದು ಯೂನಿಫಾರ್ಮ್ಲಿ ಚಾರ್ಜ್ ಆಗಿದ್ದಾಗ ಅದ್ರ ಸುತ್ತ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟು ಬರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ಗಾಸ್ ಲಾ. ಅಂಡ್ ದಿಸ್ ಈಸ್ ಅವರ್ ಸೆಕೆಂಡ್ ಅಪ್ಲಿಕೇಶನ್. ಸೊ ಆಕ್ಚುಲಿ ಗಾಸ್ ಲಾದ ಅಪ್ಲಿಕೇಶನ್ಸ್ ಏನಿದೆ, 3 ಅಪ್ಲಿಕೇಶನ್ಸ್, 3 ಅಪ್ಲಿಕೇಶನ್ ನಾವು ಫಾಲೋ ಮಾಡೋದು ಒಂದೇ ಮೆಥಡ್. ಓಕೆ, ಏನ್ ಮಾಡೋದು? ಬೈ ದ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಫೈಂಡ್ ದಿ ಎಲೆಕ್ಟ್ರಿಕ್ ಫ್ಲಕ್ಸ್. ಆಮೇಲೆ ಬೈ ಗಾಸ್ ಲಾ ಫೈಂಡ್ ದಿ ಎಲೆಕ್ಟ್ರಿಕ್ ಫ್ಲಕ್ಸ್, ಈಕ್ವೇಟ್ ದೆಮ್, ಗೆಟ್ ದಿ ಆನ್ಸರ್. ಅಷ್ಟೇ ನಾವು ಮಾಡೋದು. ಓಕೆ, 3 ಕಡೆ ನಾವು ಅದನ್ನೇ ಮಾಡೋದು. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ. ಸೊ ಒಂದು ಪ್ಲೇನ್ ಶೀಟ್ ಇದೆ, ಆಯ್ತಾ? ಈ ಪ್ಲೇನ್ ಶೀಟ್ ಅಲ್ಲಿ ಕಾಣ್ತಿದಿಲ್ಲ, ಇದು ಈ ದೊಡ್ಡ ಶೀಟ್ ಏನಿದೆ ಇದೊಂದು ಪ್ಲೇನ್ ಶೀಟ್ ಅನ್ಕೊಳ್ಳಿ, ಒಂದು ಕಾಪರ್ ಶೀಟ್ ಅಂತ ಇಟ್ಕೊಳ್ಳೋಣ. ಇದ್ರ ಮೇಲೆಲ್ಲ ಚಾರ್ಜಸ್ ಇದಾವೆ, ಫುಲ್ ಚಾರ್ಜಸ್ ಸ್ಪ್ರೆಡ್ ಆಗ್ಬಿಟ್ಟಿದಾವೆ ಅಂತ ಇಟ್ಕೊಳ್ಳಿ. ಈಗ ನಾನೇನ್ ಮಾಡಬೇಕು? ಇದ್ರ ಸುತ್ತ ಒಂದು ಗಾಷಿಯನ್ ಸರ್ಫೇಸ್ ತಗೋಬೇಕು ಅಲ್ವಾ? ಆ ಗಾಷಿಯನ್ ಸರ್ಫೇಸ್ ಏನಾಗಿರ್ಬೇಕು ಅಂದ್ರೆ ಒಂದು ಕ್ಯೂಬಾಯ್ಡ್ ಆಗಿರ್ಬೇಕು. ಓಕೆ, ಅಂದ್ರೆ ಇದು ಅದ್ರ ಒಳಗೆ ಪಾಸ್ ಆಗ್ಬೇಕು. ಅದನ್ನ ಡಯಾಗ್ರಾಮ್ ಅಲ್ಲಿ ತೋರ್ಸಕ್ಕಾಗಿಲ್ಲ, ಆಕ್ಚುಲಿ ಇದ್ರ ಒಳಗಿಂದ ಪಾಸ್ ಆಗಿ ಹೊರಗಡೆ ಬರಬೇಕು. ಓಕೆ, ಒಂದು ಕ್ಯೂಬಾಯ್ಡ್ ಹೀಗೆ. ಓಕೆ, ಈ ತರ ಅಂದ್ರೆ ಆ ಶೀಟ್ ನ ಸೀಳ್ಕೊಂಡು ಹೋಗ್ಬೇಕು ಆ ಕಡೆಯಿಂದ ಈ ಕಡೆಗೆ. ಆ ತರದ ಒಂದು ಕ್ಯೂಬಾಯ್ಡ್ ನ ನಾವು ಗಾಷಿಯನ್ ಸರ್ಫೇಸ್ ಆಗಿ ಇಮ್ಯಾಜಿನ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಚಾರ್ಜ್ ಆ ಕಡೆ ಸೈಡ್ ಇರುತ್ತೆ, ಈ ಕಡೆ ಸೈಡ್ ಇರುತ್ತೆ ಚಾರ್ಜಿನ ಎಫೆಕ್ಟ್. ಹಾಗಾಗಿ 2 ಎಲೆಕ್ಟ್ರಿಕ್ ಇಂಟೆನ್ಸಿಟಿಗಳು ಬರ್ತವೆ. ಒಂದು ಫೇಸ್ 1 ಕಡೆಯಿಂದ ಅಂದ್ರೆ ಲೆಫ್ಟ್ ಸೈಡ್, ಇನ್ನೊಂದು ಫೇಸ್ 2 ಕಡೆಯಿಂದ. ಒಟ್ಟು 2 ಎಲೆಕ್ಟ್ರಿಕ್ ಇಂಟೆನ್ಸಿಟಿಗಳ ವ್ಯಾಲ್ಯೂ ನಮಗೆ ಸಿಗುತ್ತೆ. ಆ ಕಡೆನೂ ಇರುತ್ತೆ, ಈ ಕಡೆನೂ ಇರುತ್ತೆ. ಓಕೆ, ಇದನ್ನ ನಾವು ಅವಾಗ ಮಾಡಿದ್ವಲ್ಲ, ಅಂದ್ರೆ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಮತ್ತೆ ಗಾಸ್ ಲಾ ಎರಡನ್ನೂ ಅಪ್ಲೈ ಮಾಡ್ತಾ ಹೋದ್ರೆ ವಿ ಗೆಟ್ 2 into E into A. ಎ ಅಂದ್ರೆ ಆ ಸರ್ಫೇಸ್ ಇತ್ತಲ್ಲ, ಫೇಸ್ 1 ಮತ್ತೆ ಫೇಸ್ 2 ಅವೆರಡರದ್ದು ಸರ್ಫೇಸ್ ಏರಿಯಾ. ಸೊ 2 into E into A is equal to sigma A by epsilon naught. ಇಲ್ಲಿ LHS ಬಂದಿರೋದು ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಂದ, RHS ಬಂದಿರೋದು ಗಾಸ್ ಲಾ ಇಂದ. ಓಕೆ, ಸಿಗ್ಮಾ ಅಂದ್ರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇಂಟು ಸರ್ಫೇಸ್ ಏರಿಯಾ ಎ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಆಗಿರುತ್ತೆ. ಸಿಂಪ್ಲಿಫೈ ಮಾಡಿದ್ರೆ E is equal to sigma by 2 epsilon naught ಅಂತ ಬರುತ್ತೆ. ಸೊ ಎಲೆಕ್ಟ್ರಿಕ್ ಇಂಟೆನ್ಸಿಟಿ is equal to sigma by 2 epsilon naught. ಯಾವಾಗ ಒಂದು ಇನ್ಫೈನೈಟ್ಲಿ ಚಾರ್ಜ್ಡ್ ಇನ್ಫೈನೈಟ್ ಏರಿಯಾ ಇರುವಂತ ಒಂದು ಮೆಟಲ್ ಶೀಟ್ ಇರಬೇಕು. ಓಕೆ, ಅವಾಗ ಅದರ ಹತ್ರ ಯಾವುದೇ ಪಾಯಿಂಟ್ ಅಲ್ಲಿ ನೀವು ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಿದ್ರು ಇಟ್ ಈಸ್ ಫೌಂಡ್ ಟು ಬಿ ಸಿಗ್ಮಾ ಬೈ 2 epsilon naught. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಟ್ ಡಸಂಟ್ ಮ್ಯಾಟರ್ ವೇರ್ ದ ಪಾಯಿಂಟ್ ಈಸ್, ಅಂದ್ರೆ ಆ ಡಿಸ್ಟೆನ್ಸ್ ಬಗ್ಗೆ ಮ್ಯಾಟರ್ ಆಗಲ್ಲ. ನೋಡಿ, ಇಲ್ಲಿ ಇಡೀ ಫಾರ್ಮುಲಾದಲ್ಲಿ ನಿಮಗೆ E is equal to ಸಿಗ್ಮಾ ಬಿಟ್ರೆ ಬೇರೆ ಯಾವುದು ಡಿಪೆಂಡಿಂಗ್ ಫ್ಯಾಕ್ಟರೇ ಇಲ್ಲ.
ಅಂದ್ರೆ ಅದ್ರ ಹತ್ರ ತಗೊಂಡ್ರು ಅಷ್ಟೇ, ಸ್ವಲ್ಪ ದೂರ ತಗೊಂಡ್ರು ಅಷ್ಟೇ, ಯು ವಿಲ್ ಗೆಟ್ ದಿ ಸೇಮ್ ಆನ್ಸರ್ ಬಿಕಾಸ್ ದೇರ್ ಆರ್ ಇನ್ಫೈನೈಟ್ ಚಾರ್ಜಸ್. ಅದಕ್ಕೋಸ್ಕರ ಸೊ ವೆಕ್ಟರ್ ಇಲ್ಲಿ ಬರೆಯೋದಾದ್ರೆ ವೆಕ್ಟರ್ ಇ ಇಸ್ ಈಕ್ವಲ್ ಟು ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಇಂಟು ಎನ್ ಕ್ಯಾಪ್ ಆಗಿರುತ್ತೆ. ಓಕೆ, ಅದೇ ತರ ಥರ್ಡ್ ಅಪ್ಲಿಕೇಶನ್ ನೋಡೋದಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್. ಓಕೆ, ಆಕ್ಚುಲಿ ಇದೀಗ ರೀಸೆಂಟ್ ಆಗಿ ಡಿಲೀಟೆಡ್ ಸಿಲೆಬಸ್ ಅಲ್ಲಿ ಇದನ್ನ ರಿಮೂವ್ ಮಾಡಿದ್ದಾರೆ, ಬಟ್ ಸ್ಟಿಲ್ ನಾವು ಅದನ್ನ ನೋಡೋಣ, ಯಾಕಂದ್ರೆ ನಿಮಗೆ CET ನೀಟ್ JEE ಹೆಲ್ಪ್ ಆಗುತ್ತೆ. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್. ಒಂದು ಸ್ಪೆರಿಕಲ್ ಶೆಲ್ ಅಥವಾ ಒಂದು ಫುಟ್ಬಾಲ್ ತಗೊಳ್ಳೋಣ, ಮೆಟಲ್ ಇಂದ ಮಾಡಿರುವಂತ ಒಂದು ಫುಟ್ಬಾಲ್ ತಗೊಂಡು ಅದನ್ನ ಚಾರ್ಜ್ ಮಾಡೋಣ. ಸೊ ಚಾರ್ಜ್ ಮಾಡಿದಾಗ ಅದರ ಎಲೆಕ್ಟ್ರಿಕ್ ಇಂಟೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ಗಾಸ್ ಲಾ. ಅಗೇನ್ ಸೇಮ್ ಮೆಥಡ್. ಏನ್ ಮಾಡೋದು, ಒಂದು ಗಾಸಿಯನ್ ಸರ್ಫೇಸ್ ತಗೊಳ್ಳೋದು, ಆ ಬಾಲ್ ನ ಸುತ್ತ. ಓಕೆ, ಅದಾದ್ಮೇಲೆ ಅದಕ್ಕೆ ಎಲೆಕ್ಟ್ರಿಕ್ ಫ್ಲಕ್ಸ್ ನ ಡೆಫಿನೇಷನ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡೋದು, ಆಮೇಲೆ ಗಾಸ್ ಲಾ ಪ್ರಕಾರ ಕ್ಯಾಲ್ಕುಲೇಟ್ ಮಾಡೋದು, ಎರಡನ್ನು ಈಕ್ವೇಟ್ ಮಾಡೋದು ಅಂಡ್ ಗೆಟ್ ದಿ ಆನ್ಸರ್ ಅಷ್ಟೇ. ಓಕೆ, ಸೊ ನೋಡಿ ಇಲ್ಲಿ ಇದು ಒಂದು ಸ್ಪೆರಿಕಲ್ ಶೆಲ್ ಇತ್ತು, ಅದರಲ್ಲಿ ಚಾರ್ಜಸ್ ಇತ್ತು, ಅದ್ರ ಸುತ್ತ ನಾವೊಂದು ಇನ್ನೊಂದು ಸ್ಪಿಯರ್ನೇ ತಗೊಂಡ್ವಿ ಗಾಸಿಯನ್ ಸರ್ಫೇಸ್ ಆಗಿ. ಓಕೆ, ಆಮೇಲೆ ನಮ್ಮ ಕ್ಯಾಲ್ಕುಲೇಷನ್ ನ ಸ್ಟಾರ್ಟ್ ಮಾಡಿದ್ವಿ. ಸೊ ಫ್ಲಕ್ಸ್ ಅನ್ನ ಕಂಡುಹಿಡಿದ್ವಿ ಬೈ ದ ಡೆಫಿನೇಷನ್. ಇಲ್ಲಿ ಕಾಣ್ತಿಲ್ಲ LHS, ಇದು ಫ್ಲಕ್ಸ್ ಬೈ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್. ಈ ಕಡೆ ಸೈಡ್ RHS ಇರೋದು ಫ್ಲಕ್ಸ್ ಬೈ ಗಾಸ್ ಲಾ. ಸೊ E is equal to 1/4 pi epsilon naught into Q by R square ಅನ್ನೋ ಫಾರ್ಮುಲಾ ಬಂತು. Okay, so this is the expression for electric intensity outside a spherical shell. Okay, having infinite amount of charges. Okay, ಈಗ ಆವಾಗ ಪಾಯಿಂಟ್ ಔಟ್ಸೈಡ್ ಇತ್ತು. ಓಕೆ, ಸಪೋಸ್ ಆ ಪಾಯಿಂಟ್ P ಏನಾದರೂ ಆನ್ ದ ಸರ್ಫೇಸ್ ಇತ್ತು ಅಂತ ಇಟ್ಕೊಳ್ರಿ, ಅಂದ್ರೆ ಆ ಫುಟ್ಬಾಲ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟು ಅಂತ ಅನ್ನೋದಾದ್ರೆ, ನಾವು ಇಟ್ ಈಸ್ E is equal to Q by 4 pi epsilon naught into R square ಆಗಿರುತ್ತೆ. ಓಕೆ, ಇದು ಯಾವಾಗ ಪಾಯಿಂಟ್ P is ಆನ್ ದ ಸರ್ಫೇಸ್ ಇದ್ದಾಗ. ಓಕೆ, ಇದು ಸೆಕೆಂಡ್ ಕೇಸ್. ಅದನ್ನ ಸಿಂಪ್ಲಿಫೈ ಮಾಡಿ ಬರೆದ್ರೆ E is equal to ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಆಗುತ್ತೆ. ಸೊ ಥರ್ಡ್ ಕೇಸ್, ಇನ್ನೊಂದು ಕೇಸ್ ಇದೆ, ದಟ್ ಈಸ್ ವೆನ್ P is ಇನ್ಸೈಡ್ ದಿ ಶೆಲ್. ಅಂದ್ರೆ ಆ ಫುಟ್ಬಾಲ್ ಒಳಗಡೆ ಯಾವ್ದಾದ್ರು ಪಾಯಿಂಟ್ ಅಲ್ಲಿ ನೀವು ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಈ ತರ, ಅಂದ್ರೆ ಸರ್ಫೇಸ್ ಒಳಗಡೆ ನೀವೀಗ ಗಾಸಿಯನ್ ಸರ್ಫೇಸ್ ನ ಕನ್ಸಿಡರ್ ಮಾಡಬೇಕು. ಓಕೆ, ಹಾಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಬಟ್ ಫೀಲ್ಡ್ ಇನ್ಸೈಡ್ ದಿ ಸ್ಪೆರಿಕಲ್ ಶೆಲ್ ಇಸ್ 0 ಆಗಿರುತ್ತೆ, ಯಾಕಂದ್ರೆ ಮೆಟಲ್ ಸರ್ಫೇಸ್ ಒಳಗಡೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ, ಕಂಡಕ್ಟರ್ ನ ಒಳಗಡೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಯಾವಾಗಲೂ 0 ಆಗಿರುತ್ತೆ. ಓಕೆ, ಔಟ್ಸೈಡ್ ಇದ್ರೆ 1/4 pi epsilon naught into Q by R square. ಇನ್ಸೈಡ್ ಇದ್ರೆ ಅಂದ್ರೆ ಆನ್ ದ ಸರ್ಫೇಸ್ ಇದ್ರೆ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್. ಇನ್ಸೈಡ್ ದಿ ಸರ್ಫೇಸ್ ಇದ್ರೆ ಇಟ್ ಈಸ್ 0 ಆಗಿರುತ್ತೆ. ಓಕೆ, ಇವು ಮೂರು ಗಾಸ್ ಲಾದ ಅಪ್ಲಿಕೇಶನ್ಗಳು. ಓಕೆ, ಅರ್ಥ ಆಯ್ತಾ? ಸೊ ದಿಸ್ ಈಸ್ ದಿ ಪವರ್ ಆಫ್ ಗಾಸ್ ಲಾ. ಓಕೆ, ನಮಗೆ ಮುಂಚೆ ಇದ್ದ ನಾಲೆಡ್ಜ್ ಪ್ರಕಾರ ನಾವು ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಕಂಡುಹಿಡಿಯಬೇಕು ಅಂತ ಇದ್ದಿದ್ರೆ, ನಮಗೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಕಂಡುಹಿಡಿಯಲಿಕ್ಕೆ ಪ್ರತಿ ಚಾರ್ಜಿಗೂ ನಾನು ಪ್ರತಿಯೊಂದು ಸಲನು ಕೂಲಂಬ್ಸ್ ಲಾ ಅಪ್ಲೈ ಮಾಡಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ವೆಕ್ಟೋರಿಯಲ್ಲಿ ಆಡ್ ಮಾಡಬೇಕಾಗಿತ್ತು. ಸೊ ಒಂದು ಚಾರ್ಜ್ ಇದ್ರೆ ಒಂದ್ಸಲ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಕಂಡುಹಿಡಿಯಬೇಕು, ಎರಡು ಚಾರ್ಜ್ ಇದ್ರೆ ಎರಡು ಸಲ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಕಂಡುಹಿಡ್ಕೊಂಡು ಅದಕ್ಕೆ ವೆಕ್ಟೋರಿಯಲ್ ಅಡಿಷನ್ ಹಾಕಿ ನಾನು ಸೂಪರ್ ಪೊಸಿಷನ್ ಆಫ್ ವೆಕ್ಟರ್ಸ್ ಮಾಡಿ ಕಂಡುಹಿಡಿಯಬೇಕಾಗಿತ್ತು. 3 ಚಾರ್ಜ್ ಇದ್ರೆ 3 ಸಲ, 4 ಚಾರ್ಜ್ ಇದ್ರೆ 4 ಸಲ, 5 ಚಾರ್ಜ್ ಇದ್ರೆ 5 ಸಲ, ಇನ್ಫೈನೈಟ್ ಚಾರ್ಜಸ್ ಇದ್ರೆ ಇನ್ಫೈನೈಟ್ ಟೈಮ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕಾಗಿತ್ತು ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಕಂಡುಹಿಡಿಯಲಿಕ್ಕೆ. ಬಟ್ ಗಾಸ್ ಲಾ ಏನ್ ಮಾಡ್ತಾ ನಮಗೆ ಅದನ್ನ ಬರೀ 3 ಸ್ಟೆಪ್ ಅಲ್ಲಿ ಕಂಡುಹಿಡಿಯೋದನ್ನ ಹೇಳ್ಕೊಟ್ಟಿದೆ. ಅರ್ಥ ಆಗ್ತಿದ್ಯಾ? ಸೊ ದಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಅಂಡ್ ಇಂಪಾರ್ಟೆನ್ಸ್ ಆಸ್ ವೆಲ್ ಆಸ್ ದ ಪವರ್ ಆಫ್ ಗಾಸ್ ಲಾ. ಅಂದ್ರೆ ಗಾಸ್ ಲಾದಲ್ಲಿ ಅಂತ ಇನ್ಫೈನೈಟ್ ಕ್ಯಾಲ್ಕುಲೇಷನ್ ಕೂಡ ಬರೀ 3 ಸ್ಟೆಪ್ ಅಲ್ಲಿ ಸಾಲ್ವ್ ಆಗೋ ಹಂಗೆ ಗಾಸ್ ನಮಗೆ ಈ ಲಾನ ಕೊಟ್ಟಿದ್ದಾನೆ. ಓಕೆ, ಅದ್ರ ಮೇಲೆ ನಾವು ಇವತ್ತು ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ಸುಮಾರಷ್ಟು ರಿಸರ್ಚ್ಗಳನ್ನ, ಥಿಯರೀಸ್ಗಳನ್ನ ನಾವು ಪ್ರಿಡಿಕ್ಟ್ ಮಾಡಿರೋದು. ಓಕೆ, ಅಷ್ಟು ಪವರ್ಫುಲ್ ಆಗಿ ಅಷ್ಟು ಚೆನ್ನಾಗಿದೆ ನಮ್ಮ ಗಾಸ್ ಲಾ. ಓಕೆ, ಸೊ ಇದಿಷ್ಟು ಇವತ್ತಿನ ಟಾಪಿಕ್. ಸೊ ಇಲ್ಲಿಗೆ ನಿಮ್ಮ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ ಚಾಪ್ಟರ್ ಕಂಪ್ಲೀಟ್ ಆಯ್ತು. ಓಕೆ, ಇನ್ಕ್ಲೂಡಿಂಗ್ ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ. ಇನ್ನೇನಾದ್ರು ಡೌಟ್ಸ್ ಇದ್ರೆ ನೀವು ಕೇಳ್ಬೋದು.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್. ಸರ್ ಶಶಾಂಕ್ ಅಂತ ಹೇಳಿ ಒಂದು ಕ್ವಶನ್ ನೋಡ್ದೆ how to remember lengthy derivations, sir. I always get confused with these when I try to learn other derivation. Okay, see, ಎಲ್ಲರೂ ಇದನ್ನ ಫಿಸಿಕ್ಸ್ ಬಗ್ಗೆ ಹೇಳ್ತಾರೆ. ಒಂದು ಅಡ್ವೈಸ್ ಮಾಡಿ ಸರ್. ಖಂಡಿತ ಡೆಫಿನೆಟ್ಲಿ ಸರ್. ಸಿ, ಯಾವಾಗ್ಲೂ ಹುಡುಗರು ಹಂಗೆ ಅನ್ಕೊಳ್ತಾರೆ, ಒಂದೊಂದು ಡೆರಿವೇಶನ್, ಎಲ್ಲಾ ಡೆರಿವೇಶನ್ಸ್ ಒಂದೇ ತರ ಇರುತ್ತೆ, ಲೆಂತಿ ಇರುತ್ತೆ ಅಂತ. ಆಕ್ಚುಲಿ ನಾವೇನ್ ಮಾಡ್ತೀವಿ, ಡೆರಿವೇಶನ್ಗಳನ್ನ ಗಟ್ಟೋಡ್ಲಿಕ್ಕೆ ಹೋಗ್ತೀವಿ. ಅಂದ್ರೆ ಸ್ಟೆಪ್ ಬರ್ಕೊಂಡು ಅದನ್ನ ಈ ಫಾರ್ಮುಲಾ ಆದ್ಮೇಲೆ ಈ ಫಾರ್ಮುಲಾ, ಈ ಫಾರ್ಮುಲಾ ಆದ್ಮೇಲೆ ಈ ಫಾರ್ಮುಲಾ, ಈ ಫಾರ್ಮುಲಾ ಈ ಅಂತ ಗಟ್ಟೋಡಿಲಿಕ್ಕೆ ಶುರು ಮಾಡ್ತೀವಿ. ನಾವೇನ್ ಮಾಡ್ತೀವಿ ಗೊತ್ತಾ ಸರ್, ಒಂದು A3 ಸೈಜ್ ಪೇಪರ್ ಅಲ್ಲಿ ಬರ್ದ್ಬಿಟ್ಟು ಗೋಡೆಗೆ ಅಂಟಿಸ್ಬಿಡ್ತೀವಿ. ಬಟ್ ಆಕ್ಚುಲಿ ಅದೇ ಒಂದು ಆತರ ಈ ಬರೀ ಗಟ್ಟು ಹೊಡೆಯೋದಿದೆಯಲ್ಲ, ಅವಾಗ ನಿಮಗೆ ಎಲ್ಲ ಕನ್ಫ್ಯೂಷನ್ ಆಗುತ್ತೆ. ಎಲ್ಲ ಡೆರಿವೇಶನ್ಗಳು ಒಂದೇ ತರ ಕಾಣ್ತವೆ. ಬಟ್ ನಾವು ಡೆರಿವೇಶನ್ಗಳನ್ನ ಹೆಂಗ್ ಕಲಿಬೇಕು ಅಂದ್ರೆ ಅರ್ಥ ಮಾಡ್ಕೊಂಡು ಓದ್ಬೇಕು. ಓಕೆ, ಅಂದ್ರೆ ಪ್ರತಿ ಸ್ಟೆಪ್ಪಿಗೂ ಒಂದು ಮೀನಿಂಗ್ ಇರುತ್ತೆ ಫಿಸಿಕ್ಸ್ ಅಲ್ಲಿ. ಸಿ, ಯಾಕೆ ಫಿಸಿಕ್ಸ್ ನಾವು ತುಂಬಾ ಇಷ್ಟಪಡ್ತೀವಿ ಅಂದ್ರೆ, ನೀವು ಬೇರೆ ಕೆಮಿಸ್ಟ್ರಿ ಆಗಿರ್ಬೋದು, ಮ್ಯಾಥ್ಸ್ ಅಲ್ಲಿ ಆಗಿರ್ಬೋದು ಬರ್ದಿರೋ ಎಲ್ಲ ಲೆಕ್ಕಗಳಿಗೂ ಮೀನಿಂಗ್ ಇರಲ್ಲ. ಬಟ್ ಫಿಸಿಕ್ಸ್ ಅಲ್ಲಿ ನೀವು ಒಂದು ಅಕ್ಷರ ಬರೆದ್ರು ಕೂಡ ಅದಕ್ಕೊಂದು ಮೀನಿಂಗ್ ಇರುತ್ತೆ, ಅದಕ್ಕೊಂದು ಬ್ಯೂಟಿಫುಲ್ ಕತೆ ಇರುತ್ತೆ ಹಿಂದ್ಗಡೆ. ಓಕೆ, ಈಗ ನಾನು ಅವಾಗಲೇ ಹೇಳಿದ್ನಲ್ಲ, ಈಗ ನೋಡಿ 3 ಡೆರಿವೇಶನ್ ಅಲ್ಲೂ ಒಂದು ಸಿಮಿಲಾರಿಟಿ ಇತ್ತು. ಏನು? ಫ್ಲಕ್ಸಿನ ಡೆಫಿನೇಷನ್ ಇಂದ ಫ್ಲಕ್ಸ್ ಕಂಡಿಡ್ಕೋ, ಗಾಸ್ ಲಾದಿಂದ ಫ್ಲಕ್ಸ್ ಕಂಡಿಡ್ಕೋ, ಎರಡನ್ನೂ ಈಕ್ವೇಟ್ ಮಾಡು, ಫೈನಲ್ ಆನ್ಸರ್ ಬಂತು. 3 ಡೆರಿವೇಶನ್ ಕಲ್ತ್ಬಿಟ್ವಿ, ಇಷ್ಟೇ ಸ್ಟೆಪ್. ಹಿಂಗೆ ಅರ್ಥ ಮಾಡ್ಕೋಬೇಕು ಸಬ್ಜೆಕ್ಟ್ ನ, ಅವಾಗ ನಿಮಗೆ ಕನ್ಫ್ಯೂಷನ್ ಪ್ರಶ್ನೆನೇ ಬರಲ್ಲ. ಓಕೆ, ಇನ್ನೊಂದು ಸರ್ ಹೇಳಿದಾಗೆ ಅದು ನಿಮಗೆ ಕಾಣೋ ತರ ಮಾಡ್ಕೋಬೇಕು. ಅಂದ್ರೆ ಈ ಡೆರಿವೇಶನ್ ಗಳನ್ನ ಬರೆದು ನಿಮ್ಮ ಒಂದು ನೋಟ್ಬುಕ್ ಅಲ್ಲೋ ಅಥವಾ ನೀವೆಲ್ಲೋ ಒಂದ್ ಕಡೆ ಒಂದು ನಿಮ್ಮ ಸ್ಟಡಿ ರೂಮ್ ಅಲ್ಲೋ ಎಲ್ಲೋ ಒಂದ್ ಕಡೆ ಇಟ್ಕೊಂಡಿದ್ರೆ, ಅವಾಗ ಅದನ್ನ ತಿರ್ಗಾಕ್ತಾ ಈ ಸ್ಟೆಪ್ ಯಾಕೆ ಬಂತು, ಈ ಸ್ಟೆಪ್ ಏನಾಯ್ತು ಅಂತ ಎಲ್ಲ ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಕನ್ಫ್ಯೂಷನ್ ಆಗಲ್ಲ. ಮತ್ತೆ ಬರೀ ಓದ್ತಾ ಕುತ್ಕೊಂಡ್ರು ಉಪಯೋಗ ಇಲ್ಲ, 1-2 ಸಲ ನೀವು ಬರೆದು ಕಲಿಬೇಕಾಗುತ್ತೆ ಡೆರಿವೇಶನ್ ಗಳನ್ನ. ಶಶಾಂಕ್ ದಯವಿಟ್ಟು ಇದನ್ನ ನೀವು ಕೇಳಿಸ್ಕೋಬೇಕಿದ್ನ ನೋಡಿ ಸರ್, ಒಳ್ಳೆ ಎಫೆಕ್ಟಿವ್ ಆಗಿ ಹೇಳ್ತಾ ಇದಾರೆ ನಿಮಗೆ. ಆಯ್ತಾ? ಈಸಿ ಮೆಥಡ್ ಇದು. ಮತ್ತೆ ಇನ್ನೊಂದು ಏನ್ ಮಾಡ್ತಾರೆ ಹುಡುಗರು, ಬರೀ ಓದೋದೊಂದನ್ನೇ ಮಾಡಕ್ ಹೋಗ್ಬಿಡ್ತಾರೆ. ಈಗ ಓದೋದು ತುಂಬಾ ಇಂಪಾರ್ಟೆಂಟ್, ಅಟ್ ದ ಸೇಮ್ ಟೈಮ್ ಬರೆಯೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ಓದಿದಾಗ ಎಲ್ಲದು ಬರುತ್ತೆ ಅಂತ ಅನ್ಸ್ಬಿಡುತ್ತೆ, ಬರೆಯಕ್ ಹೋದಾಗ ಒಂದು ಸ್ಟೆಪ್ ಸ್ಕಿಪ್ ಆದ್ರೂ ನೆಕ್ಸ್ಟ್ ಸ್ಟೆಪ್ ಗೊತ್ತಾಗಲ್ಲ ನಮಗೆ. ಹಾಗಾಗಿ 3 ವಿಷಯಗಳನ್ನ ನೆನ್ಪಿಟ್ಕೊಳ್ಳಿ. ಒಂದು, ಡೆರಿವೇಶನ್ ಅರ್ಥ ಮಾಡ್ಕೊಂಡು ಕಲೀರಿ. 2ನೇದು, ಚೆನ್ನಾಗಿ ಓದಿ ಅದರ ರಿಯಲ್ ಲೈಫ್ ಇಂಪ್ಲಿಕೇಶನ್ಸ್ ಏನು ಅಂತ ನೋಡಿ. 3ನೇದು, ಬರೆದು ಪ್ರಾಕ್ಟೀಸ್ ಮಾಡಿ. ಅವಾಗ ಡೆರಿವೇಶನ್ ಬರುತ್ತೆ, ಪ್ಲಸ್ ಆ ಡೆರಿವೇಶನ್ ಮೇಲೆ ಯಾವುದೇ ಪ್ರಾಬ್ಲಮ್ ಕೇಳಿದ್ರೆ ಆ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಬಹುದು ನೀವು. ನಾವೇನ್ ಮಾಡ್ತೀವಿ, ಡೆರಿವೇಶನ್ ಗಟ್ಟು ಹೊಡಿತೀವಿ, ಅವಾಗ ಡೆರಿವೇಶನ್ ನೆನಪಿರಲ್ಲ, ಅದ್ರ ಮೇಲೆ ಪ್ರಾಬ್ಲಮ್ ಕೊಡ್ತಾನೆ, ಪ್ರಾಬ್ಲಮ್ ಗೊತ್ತಾಗಲ್ಲ. ಅದ್ರ ಬದಲು ಅರ್ಥ ಮಾಡ್ಕೊಂಡು ಓದಿದ್ರೆ ಡೆರಿವೇಶನ್ ಬರುತ್ತೆ, ಅದ್ರ ಮೇಲೆ ಕೊಟ್ಟಿರೋ ಪ್ರಾಬ್ಲಮೂ ಬರುತ್ತೆ. ಅವಾಗ ಪ್ರಾಬ್ಲಮು ಸುಲಭ, ಡೆರಿವೇಶನ್ಸ್ ಸುಲಭ. ಆಯ್ತಾ? ದಯವಿಟ್ಟು ಫಿಸಿಕ್ಸ್ ನ ಅಥವಾ ಎಲ್ಲಾ ಸಬ್ಜೆಕ್ಟ್ ಗಳನ್ನು ಅರ್ಥ ಮಾಡ್ಕೊಂಡು ಓದಿ. ಆ ಡೆರಿವೇಶನ್ ಯಾಕಿದೆ, ಆ ಡೆರಿವೇಶನ್ ಏನ್ ನಡೀತಿದೆ ಅಂತ. ಆಯ್ತಾ? ದೆನ್ ಫಿಸಿಕ್ಸ್ ವಿಲ್ ಬಿ ವೆರಿ ಈಸಿ ಬೇರೆ ಎಲ್ಲ ಸಬ್ಜೆಕ್ಟ್ಸ್ ಗಿಂತ. ಸರ್, ಮತ್ತೆ ಮಕ್ಕಳಿಗೆ ನಿಮ್ ಕಡೆಯಿಂದ ಒಂದು ಅಡ್ವೈಸ್ ಮಾಡಿ ಸರ್ ಪ್ಲೀಸ್. ಯಾಕೆಂತಂದ್ರೆ ಸೆಲೆಕ್ಟ್ ಆಗಿರ್ತಕ್ಕಂಥ 320 ವಿದ್ಯಾರ್ಥಿಗಳು ನಮಗೆ ಈ ಒಂದು ಸ್ಕಾಲರ್ಶಿಪ್ ವಿಭಾಗದಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ಗೆ. ಸರ್ ಇವ್ರಿಗೋಸ್ಕರ ಈಗ ರಮೇಶ್ ಸರ್ ಏನ್ ಮಾಡ್ತಾ ಇದಾರೆ ನೋಡಿ, ನಿಮ್ಗೆ ಕೊಟ್ಟಿದ್ರಲ್ಲ ಒಂದು ಕ್ವಶನ್ ಬ್ಯಾಂಕ್. ಹೌದು ಡೆಫಿನೆಟ್ಲಿ ಸರ್, ಪ್ಲೀಸ್ ನೀವು ಒಂದ್ ಸ್ವಲ್ಪ ಅಡ್ವೈಸ್ ಮಾಡಿ ಸರ್. ನೋಡಿ, ಜಾಸ್ತಿ ಅಟೆಂಡೇ ಆಗ್ತಾರೆ ಸರ್ ಮಕ್ಕಳುಗಳು. ನಾನು ಹೇಳಿದೀನಿ ನಿಮ್ದೇ ಆದಂತ ಒಂದು ಟೈಮ್ ಕೊಡಿ ಅಂತ ಹೇಳಿ, 4ರಿಂದ 5 ಸರ್ ಅಂತ ಹೇಳೋರು, 4ರಿಂದ 5 ಚೇಂಜ್ ಮಾಡಿದೀನಿ ಅಂತ. ಆದ್ರೂ ಮಕ್ಕಳು ಬಾರಿ ಹಿಂದೇಟ್ ಆಗ್ತಾರೆ ಸರ್ ಜಯನಗರಕ್ಕೆ. ಸೊ ಆ ಕ್ವಶನ್ ಬ್ಯಾಂಕ್ ಏನ್ ಉಪಯೋಗ ಅಂತ ಸ್ವಲ್ಪ ದಯವಿಟ್ಟು ಒಂದೆರಡು ಮಾತು. ಡೆಫಿನೆಟ್ಲಿ ಸ್ಟೂಡೆಂಟ್ಸ್, ಆಕ್ಚುಲಿ ನಾವೆಲ್ಲ ಓದ್ಬೇಕಾದ್ರೆ ನಮಗೆ ಇಷ್ಟೊಂದು ರಿಸೋರ್ಸ್ ಗಳೇ ಸಿಗ್ತಾ ಇರ್ಲಿಲ್ಲ. ನಮಗೆ ಏನ್ ನಮ್ಮ ಲೆಕ್ಚರ್ ಪಾಠ ಮಾಡ್ತಾರೆ ಅದೊಂದನ್ನೇ ಕೇಳ್ಕೋಬೇಕಿತ್ತು, ಅದು ಅರ್ಥ ಆಯ್ತು ಹೋದ್ರೆ ಹೋಯ್ತು ಆಗ್ಬಿಡ್ತಿತ್ತು. ಬಟ್ ನಿಮಗೆ ನಿಜವಾಗ್ಲು KST ಅವರು ಒಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಈಗ ನನಗೆ ಹೇಳ್ಬೇಕಾದ್ರೆ ಅವ್ರು ಅದನ್ನೇ ಹೇಳಿದ್ದು. ನಾನು ಸರ್ ಹೆಂಗ್ ಮಾಡ್ಬೇಕು ಕೇಳಿದ್ರೆ, ಸರ್ ಮಕ್ಳಿಗೆ ಅರ್ಥ ಆಗೋ ಹಂಗೆ ಬಿಡಿಸಿ ಹೇಳಿ ಅಂತೇಳಿ. ಓಕೆ, ನಾವ್ ಯಾಕೆ ಈಗ ನನಗೂ ಈಗ ಬುಕ್ ಇರೋ ಹಂಗೆ ಇಂಗ್ಲಿಷ್ ಅಲ್ಲಿ ಹೇಳ್ಕೊಂತ ಡೆರಿವೇಶನ್ಸ್ ಮಾಡ್ಕೊಂತ ಹೋಗ್ಬಿಡ್ಬೋದು. ಬಟ್ ಅದಲ್ಲ ನಮ್ಮ ಇಂಟೆನ್ಷನ್. ನಮ್ಮ ಇಂಟೆನ್ಷನ್ ಅಂದ್ರೆ ಸಬ್ಜೆಕ್ಟ್ ನಿಮಗೆ ಅರ್ಥ ಆಗ್ಬೇಕು ಅಂತ. ಅದಕ್ಕೋಸ್ಕರ ನಾವು ಕನ್ನಡ ಮ್ಯಾಕ್ಸಿಮಮ್ ಯೂಸ್ ಮಾಡಿ, ಎಂತ ಹುಡುಗನಿಗೂ ಇದನ್ನ ನೋಡಿದ್ರೆ ಅರ್ಥ ಆಗ್ಬೇಕು ಅವನಿಗೆ, ಆ ತರ ನಾವು ಪ್ಲಾನ್ ಮಾಡಿ ಮಾಡ್ತಾ ಇದೀವಿ ಈ ವಿಡಿಯೋಗಳನ್ನ. ಮತ್ತೆ ಇದ್ರ ಹಿಂದೆ ತುಂಬಾ ಎಫರ್ಟ್ಸ್ ಇರುತ್ತೆ. ಆಕ್ಚುಲಿ ಪಾಪ ಇವರು ನಮ್ಮ ಸಿದ್ದನಗೌಡ ಸರ್ ಎಲ್ಲ 1 ತಿಂಗಳ ಮೇಲೆ ಆಯ್ತು ಅವ್ರು ನನ್ನ ಡೇಟ್ಸ್ ತಗೊಂಡು. ಪಾಪ 1 ತಿಂಗಳಿಂದ ಅವ್ರು ಫಾಲೋ ಅಪ್ ಮಾಡ್ಬೇಕು. ಮತ್ತೆ ನಾವು ಅಷ್ಟೇ, ಈಗ ನಾವು ಕೂಡ ಇಲ್ಲಿ ಬಿಸಿ ಇರ್ತೀವಿ, ಆದ್ರೂ ನಾವು ನಿಮಗೋಸ್ಕರ ಟೈಮ್ ಕೊಟ್ಟು ಇಷ್ಟೊಂದು PPT ರೆಡಿ ಮಾಡ್ಕೋಬೇಕು. ಮತ್ತೆ ಆಕ್ಚುಲಿ ಆನ್ಲೈನ್ ಅಲ್ಲಿ ಪಾಠ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ನಾವೆಲ್ಲ ಕ್ಲಾಸ್ ಅಲ್ಲಿ ಮಕ್ಕಳು ಮುಖ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಪಾಠ ಮಾಡೋರು. ಬಟ್ ಇಲ್ಲಿ ನಾವಿಲ್ಲಿ ಸಿಸ್ಟಮ್ ಮುಂದೆ ಕುತ್ಕೊಂಡು, ಇಲ್ಲಿ ಯಾರು ಇಲ್ಲ ಸುತ್ತಮುತ್ತ, ನಾನು ಒಬ್ಬನೇ ಕುತ್ಕೊಂಡು ಪಾಠ ಮಾಡ್ತಾ ಇದೀನಿ. ಇಷ್ಟೆಲ್ಲ ನಾವು ಕಷ್ಟಪಟ್ಟು ಪಾಠ ಮಾಡ್ಬೇಕು. ಈಗ ಇವ್ರು ನೋಡಿ ಪಾಪ ಅವ್ರ ಆಫೀಸ್ ಕ್ಲೋಸ್ ಆಗೋ ಟೈಮು ಕುತ್ಕೊಂಡು ಅವರು ನನ್ನ ಪಾಠ ಕೇಳಬೇಕು ಪಾಪ. ಇಷ್ಟೆಲ್ಲ ಮಾಡ್ತಾ ಇರೋದು ನಿಮ್ಮ ಒಳ್ಳೇದಕ್ಕೋಸ್ಕರ.
ಓಕೆ, ಮತ್ತೆ ನಿಮ್ ಡೌಟ್ಸ್ ನ ಕೇಳಿ ಡೆಫಿನೆಟ್ಲಿ. ಈಗ ಏನ್ ಗೊತ್ತಾ, ನಾನು ಒಂದ್ ಸೈಡ್ ಮಾಡಿದಾಗ ನನಗೆ ಗೊತ್ತಾಗ್ತಾ ಇರಲ್ಲ ನಿಮ್ಗೆ ಅರ್ಥ ಆಗ್ತಿದೆಯೋ ಇಲ್ಲೋ ಅಂತ, ಯಾಕೆ ನನಗೆ ಇಲ್ಲಿ ಏನು ಕಾಣಲ್ಲ. ಆಯ್ತಾ, ನನಗೆ ಕೆಲವು ಟೈಮ್ ನಾನು ಕೆಲವು ಇಂಪಾರ್ಟೆಂಟ್ ಸ್ಟೆಪ್ ನ ಸ್ಕಿಪ್ ಮಾಡಿರ್ಬೋದು. ಈಗ ಯಾಕೆ ನಾನು ಬರೀ ನಂಗೆ ಸಿಸ್ಟಮ್ ಮುಂದೆ ಕಾಣ್ತಿದೆ, ನನಗೆ ಬೇರೆ ಏನು ಕಾಣ್ತಾ ಇಲ್ಲ. ಅದು ಬೇರೆ ಇವತ್ತು ಸ್ವಲ್ಪ ಕಂಟ್ರೋಲ್ಸ್ ಎಲ್ಲ ಬೇರೆ ಬೇರೆ ತರ ಇತ್ತು, ಇವತ್ತೇನೋ ಅಪ್ಡೇಟ್ ಆಗಿದೆ ಅನ್ಸುತ್ತೆ ಇದು ವೆಬ್ಎಕ್ಸ್. ಸ್ವಲ್ಪ ನಾನು ಕನ್ಫ್ಯೂಷನ್ ಅಲ್ಲೇ ಮಾಡ್ತಾ ಇದ್ದೀನಿ. ಬಟ್ ನೀವು ಡೌಟ್ ಕೇಳಿದಾಗ ಏನಾಗುತ್ತೆ, ನಮ್ಗೆ ಆನ್ಸರ್ ಕೊಡ್ಲಿಕ್ಕೆ ತುಂಬಾ ಒಳ್ಳೆ ಐಡಿಯಾಗಳು ಬರ್ತವೆ. ಆಯ್ತಾ, ಸೊ ಹಾಗಾಗಿ ನೀವು ಯಾವುದೇ ಡೌಟ್ ಕೇಳಿದ್ರು ನಾವು ಆನ್ಸರ್ ಮಾಡ್ತೀವಿ. ಆಕ್ಚುಲಿ ನಮ್ಮ ಉಮೇಶ್ ಸರ್ ಇರ್ಬೋದು, ಆಮೇಲೆ ಸಿದ್ದನಗೌಡ ಸರ್ ಇರ್ಬೋದು, ಆಮೇಲೆ ನಮ್ಮ ರಮೇಶ್ ಸರ್ ಇರ್ಬೋದು, ಇವ್ರು ಹೆಂಗೆ ಅಂದ್ರೆ ನೀವು ಹಾಕಿದ ಮೇಲ್ನೂ ಬಿಡಲ್ಲ, ನಂಗೆ ವಾಪಸ್ ಫಾರ್ವರ್ಡ್ ಮಾಡಿರ್ತಾರೆ. ಸರ್ ಇಲ್ಲೊಂದು ಡೌಟ್ ಇದೆ ಹುಡುಗಂಗೆ. ಮತ್ತೆ ಅವ್ರ ಖುಷಿ ನೋಡ್ಬೇಕು, ನೀವು ಇಲ್ಲಿ ಚಾಟ್ ಅಲ್ಲಿ ಒಂದು ಡೌಟ್ ಹಾಕಿದ್ರೆ ಅವ್ರು 3 ಜನ ಬಹಳ ಖುಷಿ ಪಡ್ತಾರೆ, ಸರ್ ಹುಡುಗರು ಡೌಟ್ ಹಾಕ್ತಿದ್ದಾರೆ ಅಂತೇಳಿ. ನೀವು ಡೌಟ್ ಕೇಳಿದ್ರೆ ನಮಗೂ ಖುಷಿ ಆಗುತ್ತೆ, ಹುಡುಗರು ಪಾಠ ಕೇಳ್ತಾ ಇದ್ದಾರೆ ಅಂತೇಳಿ. ಮತ್ತೆ ವಿ ವಿಲ್ ಗಿವ್ ಜಿನೈನ್ ಆನ್ಸರ್ಸ್. ನೆನ್ಪಿಟ್ಕೊಳ್ಳಿ, ಅಂದ್ರೆ ಇವತ್ತು ಕೊಡದೇ ಇದ್ರು ನಾನು ಬೇಕಾದ್ರೆ ನಂಗೆ ಅರ್ಥ ಆಗಿಲ್ಲ ಕಂಡ್ರು ನಾಳೆ ನಿಮಗೆ ಮೇಲ್ ಮಾಡ್ತೀನಿ ಅಂತ ಹೇಳ್ಬೇಕು, ನಾನು ಮಾಡೋಷ್ಟು ನಾವು ಎಫರ್ಟ್ ಹಾಕ್ತೀವಿ. ಓಕೆ, ಸೊ ಎಲ್ಲರೂ ಇಲ್ಲಿ ಬರ್ತಾರಲ್ಲ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ. ಸೊ ಡೌಟ್ ಕೇಳಿ, ಸಾಲ್ವ್ ಮಾಡ್ಕೊಳ್ಳಿ, ಗೆಟ್ ದ ಆನ್ಸರ್ಸ್. ಇನ್ನು ಸಬ್ಜೆಕ್ಟ್ ನ ತರವಾಗಿ ನೀವು ಸಕ್ಸಸ್ ಆದ್ರೆ ನಮಗೆ ಅದೇ ದೊಡ್ಡ ಸಕ್ಸಸ್. ನೀವು ಲೈಫಲ್ಲಿ ಸಕ್ಸಸ್ ಆದ್ರೆ ನಮಗೆ ಈ ಕಾರ್ಯಕ್ರಮ ಮಾಡಿದೊಂದು ಸಕ್ಸಸ್ ಆಗಿರುತ್ತೆ. ಹಾಗಾಗಿ ಇದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಇದು ನನ್ನ ಅಡ್ವೈಸ್. ಮತ್ತೆ ಈ ಪ್ರಶ್ನೆ ಬಂಧಗಳಿಗೆ ತಾವು ಮಾಡ್ಕೊಡ್ತಾ ಇದೀರಲ್ಲ ಸರ್, ನಾವು ಮಕ್ಕಳಿಂದನೇ ಆಗ್ಲಿ ಮತ್ತೆ ಯಾವುದೇ ಚಾರ್ಜಸ್ ಆದ್ರೂ ಕೂಡ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅವರಿಗೆ ಎಕ್ಸಾಕ್ಟ್ಲಿ. ನೀವು ಪ್ರೈವೇಟ್ ಅಲ್ಲಿ ಒಂದು ಕ್ವಶನ್ ಬೈ ಮಾಡಕ್ ಹೋದ್ರೆ ನೀವು ನೋಡಿದಿರ CET ಬುಕ್ಸ್ ಎಲ್ಲ ಎಷ್ಟು ಕಾಸ್ಟ್ಲಿ ಅಂತ. 55 ಕ್ವಶನ್ ಇರೋ ಒಂದು ಬುಕ್ ತಗೊಳಕ್ ಹೋದ್ರು ನೀವು 400 ರೂಪಾಯಿ 500 ರೂಪಾಯಿ ಹಿಂಗೆಲ್ಲ ಇದೆ ಚಾರ್ಜಸ್. ಆಯ್ತಾ, ಅದರಲ್ಲಿ ಇವರು ನಮಗೆ ಸಿಂಪಲ್ ಆಗಿ ಚೆನ್ನಾಗಿ ಮಾಡ್ಕೊಡಿ ಮಕ್ಕಳಿಗೆ, ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಅವರೇ ಕೇಳಿ ಅವರೇ ಈ ಬುಕ್ ಗಳನ್ನ ರೆಡಿ ಮಾಡಿಸ್ತಾ ಇದ್ದಾರೆ. ನಾವು ತಿಂಗಳನ್ಗಟ್ಲೆ ಕುತ್ಕೊಂಡು ಎಫರ್ಟ್ ಹಾಕಿದೀವಿ ಈ ಪುಸ್ತಕಗಳನ್ನ ಮಾಡ್ಬೇಕಾದ್ರೆ, ಓನ್ಲಿ ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ. ಹಾಗಾಗಿ ಇಷ್ಟೊಂದು ಎಫರ್ಟ್ ಹಾಕಿರೋದನ್ನ ನೀವು ಉಪಯೋಗಿಸ್ಕೊಳ್ಬೇಕು, ಅದಷ್ಟೇ ನಮ್ಮ ಉದ್ದೇಶ, ಮತ್ತೆ KSTA ಅವರ ಉದ್ದೇಶ. ಆಯ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್. ಹಾ, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಇವತ್ತಿನ ಒಂದು ಉಪನ್ಯಾಸ ಕಾರ್ಯಕ್ರಮದ ತಾವು ಸರಳವಾಗಿ ಉಳಿದ ಭಾಗವಾದ ಉಪನ್ಯಾಸ ಕಾರ್ಯಕ್ರಮವನ್ನು ಮಕ್ಕಳಿಗೆ ಸರಳ ರೀತಿಯಲ್ಲಿ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಸೊ behalf of KST and myself, thank you sir, thank you very much once again. Thank you sir, thank you students, thank you. ಸೊ ಇಂದಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರು ಮತ್ತೆ ಲೆಕ್ಚರರ್ಸ್ ಮತ್ತೆ ಟೀಚರ್ಸ್ಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಥ್ಯಾಂಕ್ ಯು ಸರ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾಳಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಲಕ್ಷ್ಮೀಪತ್ ಗೌಡರವರು ರಿಸೋರ್ಸ್ ಜೆನೆಟಿಕ್ಸ್ ಬಗ್ಗೆ ಉಪನ್ಯಾಸ ನೀಡಲಿದ್ದು, ಇಂದಿನ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಾಜರಾಗಬೇಕೆಂದು ನಮ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ವತಿಯಿಂದ ಮತ್ತೊಮ್ಮೆ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಧನ್ಯವಾದಗಳು.